ಸಾಹಸಿಗಳ ಮಹತ್ವದ ಸಾಧನೆಯೇ ಕ್ರೀಡಾಲೋಕ. ಹೌದು, ನಮ್ಮ ಕರುನಾಡು ಟಿವಿಯಲ್ಲಿ ಹಳ್ಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸುದ್ದಿಗಳ ಮಹಾಸ್ಫೋಟ. ನಮಸ್ಕಾರ ಕನ್ನಡಿಗರೇ, ಕರುನಾಡು ಟಿವಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ವಿನುತಾ. ವೀಕ್ಷಕರೇ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕ್ರೀಡೆಗಳು ಮಹತ್ವದ ಸ್ಥಾನವನ್ನು ನಿರ್ವಹಿಸುತ್ತೆ. ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢಗೊಳ್ಳೋದಕ್ಕೆ ಕ್ರೀಡೆಗಳು ತುಂಬಾನೇ ಸಹಾಯಕವಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಕೂಡ ಈ ಕ್ರೀಡೆಗಳು ಹೆಚ್ಚಿಸ್ತವೆ ಅಂದರೆ ನೀವು ನಂಬಲೇಬೇಕು. ಈ ಹಿಂದೆ ಒಂದು ಕಾಲ ಇತ್ತು, ಆಗ ತಂತ್ರಜ್ಞಾನಗಳು ಯಾವುದು ಕೂಡ ಸಾಕಷ್ಟು ಬಳಕೆಗೆ ಇರಲಿಲ್ಲ. ಅಂದರೆ ಇತ್ತೀಚೆಗೆ ಬಳಕೆ ಆಗುವಂತಹ ಮೊಬೈಲ್ ಆಗಲಿ ಅಥವಾ ಟಿವಿ ಆಗಲಿ ಅಂದಿನ ಕಾಲದಲ್ಲಿ ಇರಲಿಲ್ಲ. ಹಾಗಾದರೆ ಅಂದಿನ ಜನರೇಷನ್ ತಮ್ಮ ಮನೋರಂಜನೆಗಾಗಿ ಏನು ಮಾಡ್ತಿದ್ರು ಗೊತ್ತಾ? ಕೆಲವೊಂದಷ್ಟು ಆಟಗಳನ್ನು ಅವರೇ ಕಂಡಿಡ್ಕೊಂಡು ಆಡ್ತಾ ಇದ್ರು. ಅಂತಹ ಕೆಲವೊಂದಷ್ಟು ಆಟಗಳಲ್ಲಿ ಕೆಲವು ಮನ್ನಣೆಯನ್ನು ಪಡ್ಕೊಂಡ್ರೆ ಮತ್ತೊಂದಷ್ಟು ಆಟಗಳು ಮೂಲೆ ಗುಂಪಿಗೆ ಸೇರ್ತಾ ಹೋಯಿತು. ಅದರಲ್ಲಿ ಕೆಲವೊಂದಷ್ಟು ಆಟಗಳು ಮೂಲೆ ಗುಂಪಾಗಿ ಉಳಿದಂತಹ ಆಟಗಳು ಯಾವೆಲ್ಲ ಇದೆ ಹಾಗಾದರೆ? ಅದೇ ರೀತಿಯಲ್ಲಿ ಅಂತಹ ಆಟಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಕಾರ್ಯಪ್ರವೃತ್ತವಾಗಿದೆ. ಹಾಗಾದರೆ ಆ ಸಂಘ ಸಂಸ್ಥೆ ಯಾವುದು ಎಲ್ಲವನ್ನು ಕೂಡ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಇವತ್ತಿನ ವಿಶೇಷ ಕ್ರೀಡಾ ಲೋಕ. ವೀಕ್ಷಕರೇ, ನೀವು ನನ್ನ ಕೈಯಲ್ಲಿರೋ ಬಾಲನ್ನು ಗಮನಿಸ್ತಾ ಇರ್ಬೋದು. ಇದು ನೋಡೋದಕ್ಕೆ ಸೇಮ್ ಟೆನ್ನಿಸ್ ಬಾಲ್ ಥರ ಇದೆ, ಆದರೆ ಈ ಗೇಮ್ ಟೆನ್ನಿಸ್ ಅಲ್ಲ. ಅದೇ ರೀತಿಯಲ್ಲಿ ಈ ಗೇಮನ್ನು ಆಡೋದಕ್ಕೆ ಬಳಸುವಂತಹ ಅಂಕಣ ಕೂಡ ಸೇಮ್ ಬ್ಯಾಡ್ಮಿಂಟನ್ ಅಂಕಣ ಥರನೇ ಇರುತ್ತೆ. ಆದರೂ ಕೂಡ ಇದು ಬ್ಯಾಡ್ಮಿಂಟನ್ ಅಲ್ಲ. ಹಾಗಾದರೆ ಈ ಗೇಮ್ ಹೆಸರೇನು ಗೊತ್ತಾ? ಇದರ ಹೆಸರು ಪಿಕೆಲ್ ಬಾಲ್. ಈ ಪಿಕೆಲ್ ಗೇಮ್ ಆಟದ ಬಗ್ಗೆ ಸಾಮಾನ್ಯವಾಗಿ ಕೇವಲ ಬೆರಳೆಣಿಕೆಯ ಜನರಿಗೆ ಮಾತ್ರ ಗೊತ್ತಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ಪಿಕೆಲ್ ಗೇಮ್ ಆಟ ಹೇಗೆ ಆಡಬೇಕು? ಏನಿದು ಪಿಕೆಲ್ ಬಾಲ್? ಅದೇ ರೀತಿಯಾಗಿ ಇದ್ರ ಬಗ್ಗೆ ಸಾಕಷ್ಟು ಇದರ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮ ಕ್ರೀಡಾ ಲೋಕದಲ್ಲಿ ಒಬ್ಬ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಕರ್ನಾಟಕ ರಾಜ್ಯ ಪಿಕೆಲ್ ಬಾಲ್ ಅಸೋಸಿಯೇಷನ್ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಜತ್ ಕಾಂಕರ್ ಸರ್. ಸರ್, ಮೊದಲನೇದಾಗಿ ಈ ಪಿಕೆಲ್ ಬಾಲ್ ಆಟದ ಬಗ್ಗೆ ಸಾಮಾನ್ಯವಾಗಿ ಕೆಲವರಿಗೆ ಮಾತ್ರ ಗೊತ್ತಿರುವಂಥದ್ದು. ಸಾಕಷ್ಟು ಜನರಿಗೆ ಈ ಪಿಕೆಲ್ ಬಾಲ್ ಅನ್ನುವಂಥ ಹೆಸರು ಫಸ್ಟ್ ಟೈಮ್ ಕೇಳಿರ್ತಾರೆ. ಒಂದು ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ಬಳಕೆ ಆದರೆ ಉಪ್ಪಿನಕಾಯಿ ಆಟ ಅನ್ನುವಂಥ ಒಂದು ತಮಾಷೆಯ ಪದ ಕೂಡ ಹೊರಬರುವಂಥದ್ದು. ಸರ್, ಏನಿದು ಪಿಕೆಲ್ ಬಾಲ್ ಆಟ ಅಂತ ಅಂದರೆ ಏನಿದೆ ಇತಿಹಾಸ ಸರ್? ಪಿಕೆಲ್ ಬಾಲ್ ಒಂದು ರ್ಯಾಕೆಟ್ ಸ್ಪೋರ್ಟ್ಸ್ ಆಟ, ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಅಂತ ಒಂದು ಆಟ. ಹೇಗೆ ಬ್ಯಾಡ್ಮಿಂಟನ್, ಟೆನ್ನಿಸ್ ಇದೆಯೋ ಅದೇ ರೀತಿ ಇದು ಒಂದು ರ್ಯಾಕೆಟ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಇದರಲ್ಲಿ 4 ಜನ, ಇಬ್ಬರು ಮತ್ತು ಮಿಕ್ಸ್ ಡಬಲ್, ಆ ಥರ ಹಲವಾರು ಕ್ಯಾಟಗರೀಸ್ ಬ್ಯಾಡ್ಮಿಂಟನಲ್ಲಿ ಏನಿದೆ, ಟೆನ್ನಿಸಲ್ಲಿ ಏನಿದೆ ಅದೇ ರೀತಿ ಇದರಲ್ಲೂ ಇರುತ್ತೆ. ಸೊ ಆಲ್ ರ್ಯಾಕೆಟ್ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲಿ ಹೇಗೆ ಗುರುತಿಸ್ಕೊಂಡಿದೆಯೋ ಪಿಕೆಲ್ ಬಾಲ್ ಕೂಡ ಅದೇ ನಿಟ್ಟಿನಲ್ಲಿ ಇರುವಂಥ ಒಂದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಂತಲೇ ಹೇಳಿ. ಮತ್ತು ಇನ್ನು ಈ ಪಿಕೆಲ್ ಬಾಲ್ ಆಟದ ಒಂದು ಇತಿಹಾಸವನ್ನು ನಾವು ನೋಡ್ತಾ ಇದ್ರೆ ಇದು ಆರಂಭನೇ ಒಂದು ರೀತಿ ವಿಶಿಷ್ಟವಾಗಿರುವಂಥದ್ದು. ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ತನ್ನ ಮಗನ ಬೇಸರವನ್ನು ಹೋಗಲಾಡಿಸ್ಬೇಕು ಅಂತಲೇ ಈ ಒಂದು ಗೇಮನ್ನು ಕಂಡುಹಿಡಿತಾರೆ. ಏನು ಸರ್, ಆ ಒಂದು ಕಥೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. 1965 ಮೊದಲನೇದಾಗಿ ಬ್ರೇನ್ಬ್ರಿಡ್ಜ್ ಐಲ್ಯಾಂಡಲ್ಲಿ ತಂದೆ ಮಗನಿಗಾಗಿ ಒಂದು ಆಟ ಕಂಡುಹಿಡಿತಾರೆ. ಅದರ ಹೆಸರು ಪಿಕೆಲ್ ಬಾಲ್. ಸೊ ಪಿಕೆಲ್ ಬಾಲ್ ಅಂತ ಒಂದು ಆಟದ ಹೆಸರು ಬರಲು ಏನು ಕಾರಣ ಅಂದರೆ, ಒಂದು ನಾಯಿಮರಿ ಇರುತ್ತೆ, ಅವರು ಬ್ಯಾಕ್ ಯಾರ್ಡಲ್ಲಿ ಒಂದು ಸಾಕಿರ್ತಾರೆ. ಸೊ ಅದು ಇವರು ಆಡಬೇಕಾದ್ರೆ, ಪಿಕೆಲ್ ಬಾಲ್ ಆಡಬೇಕಾದ್ರೆ ಡೈಲಿ ಬುಷಸ್ಗೆ ಬಾಲ್ ಹೋಗ್ಬಿಟ್ಟಾಗ ಆ ಬುಷಿಂದ ಅದನ್ನು ಬಾಲ್ನ ಫೆಚ್ ಮಾಡ್ಕೊಂಡು ಬರುತ್ತೆ. ಸೊ ಅದರ ಜ್ಞಾಪಕ ನಿರಂತರವಾಗಿ ಉಳಿಬೇಕು, ಇದು ಎಲ್ಲರಿಗೂ ಈ ಇತಿಹಾಸ ನೆನಪು ಮಾಡಬೇಕು ಅದೊಂದು ಪೆಟ್ಟನ್ನ ಅಂತ ಪಿಕಲ್ ಅಂತ ಹೆಸರನ್ನ ಇಡ್ತಾರೆ, ಪಿಕಲ್ ಬಾಲ್ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ವಿಶೇಷವಾಗಿ ಪಿಕಲ್ ಬಾಲ್ ಅನ್ನೋದು. ಎಲ್ಲರೂ ಉಪ್ಪಿನಕಾಯಿ ಚೆಂಡು ಅಂತಾರೆ, ಬೇರೆ ಬೇರೆ ರೀತಿ ಕರಿತಾ ಹೋಗ್ತಾರೆ. ಸರ್, ಇನ್ನು ಈ ಪಿಕಲ್ ಬಾಲ್ ಆಟದ ಒಂದು ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಗೇಮ್ಸ್ಗೂ ಇದಕ್ಕೂ.
ಏನು ಸರ್ ಇದರ ಇನ್ನೇನೆ ಮೀನ್ಸ್ ಈ ಪದಕ್ಕೆ ಏನಾದ್ರು ಸ್ಪೆಸಿಫಿಕ್ ಅರ್ಥ ಅಂತ ಏನಾದರೂ ಇದೆಯಾ? ಪಿಕಲ್ ಬಾಲ್ ಅನ್ನುವಂಥ ಪದಕ್ಕೆ ಅರ್ಥ ಏನಾದ್ರು ಇದೆಯಾ? ಯಾವ ಭಾಷೆಯಿಂದ ಉದ್ಭವ ಆಗಿರುವಂಥದ್ದು ಸಾಮಾನ್ಯವಾಗಿ? ಇದು ಸಾಮಾನ್ಯವಾಗಿ ಭಾಷೆ ಅಂತಲ್ಲ, ಇದನ್ನ ಒಂದು ಅದೇ ನಾನು ಹೇಳಿದಾಗೆ ಏನು ಅವರ ಮನೆಯಲ್ಲಿ ಪೆಟ್ ಇದ್ದಿದ್ನ ಪೆಟ್ನ ಗುರುತಿಸಕ್ಕಾಗಿ ಅದರ ಹೆಸರು ಪಿಕಲ್ಸ್ ಅಂತ ಇರುತ್ತೆ. ಸೊ ಅದಕ್ಕೆ ಪಿಕಲ್ ಬಾಲ್ ಅಂತ ಹೇಳ್ತಾರೆ. ಮೂಲತಃ ವಾಷಿಂಗ್ಟನ್, ಮೂಲತಃ ಬಂದು ಬ್ರೈನ್ಬ್ರಿಡ್ಜ್ ಐಲ್ಯಾಂಡ್, USA ಒರಿಜಿನೇಟೆಡ್ ಗೇಮ್. ಸರ್ ಈಗ ಹಿಂದೆ ಇದು ಒಂದು ಒಂದು ತಂದೆ ಮಗನಿಗೋಸ್ಕರ ಕಂಡುಹಿಡಿದಂತಹ ಆಟ ಇದೀಗ ರಾಜ್ಯ ಮಟ್ಟದ ಕ್ರೀಡೆಯಾಗಿ ವಾಷಿಂಗ್ಟನ್ನಲ್ಲಿ ಬೆಳಕಿಗೆ ಬಂದಿದೆ. ಸೊ ಹೇಗೆ ಸಾಧ್ಯ ಆಯಿತು ಇದೆಲ್ಲ? ವಾಷಿಂಗ್ಟನ್ನಲ್ಲಿ ಸರ್ವಸಾಮಾನ್ಯ ಹಿಂದಿನಿಂದನೂ ಇದೆ, ಬಟ್ ಭಾರತದಲ್ಲಿ ಇತ್ತೀಚೆಗೆ ಮಾಡ್ತಾ ಇರೋದು ಒಂದು ವಿಶೇಷ. ಯಾಕೆಂದ್ರೆ US ಆಗಿರ್ಬೋದು, ಇಂಡಿಯಾದಲ್ಲಾಗಿರ್ಬೋದು 8ರಿಂದ 80 ವರ್ಷದವರೆಗೂ ಯಾರು ಬೇಕಾದ್ರೂ ಸುಲಭವಾಗಿ ಆಡುವಂಥ ಒಂದು ಆಟ ಅಂದರೆ ಪಿಕಲ್ ಬಾಲ್. ಇಟ್ ಇಸ್ ಈಸಿ ಟು ಪ್ಲೇ, ಡಿಫಿಕಲ್ಟ್ ಟು ಮಾಸ್ಟರ್ ಅಂತೀವಿ. ಸೊ ಆ ಥರ ಇದೊಂದು ಸುಲಭವಾಗಿ ಆಡ್ಬೋದು, ಮತ್ತು ಹೆಲ್ತ್ ರಿಲೇಟೆಡ್ ಅಂಶಗಳು ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಜನ ಇದಕ್ಕೆ ಒಲವು ತೋರಿಸಿ ಆಡ್ತಾರೆ. ಇನ್ನು ಸರ್ ಇದು 1965 ಬಂದಿದ್ದಂಥದ್ದು, ಆದರೆ ಇದು ಮನ್ನಣೆಗೆ ಪಡ್ಕೊಂಡಿದ್ದು ಮಾತ್ರ 2023ರಿಂದ ಇತ್ತೀಚೆಗೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ 2013ರಲ್ಲಿ ಮೊದಲು ಪಾದಾರ್ಪಣೆಯಾಗುತ್ತೆ. ಸೊ ನಂತರದಲ್ಲಿ ನೀವು ಕೂಡ ನಮ್ಮ ಕರ್ನಾಟಕದಲ್ಲಿ 2016ರಲ್ಲಿ ಸ್ಥಾಪನೆ ಮಾಡ್ತೀರಾ, ನಮ್ಮ ಒಂದು ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀರಾ. ಸರ್ ಇದಕ್ಕೂ ಮುಂಚೆ ನಿಮಗೆ ಏನಾದರೂ ಒಂದು ಡ್ರೀಮ್ ಇತ್ತಾ, ನಾನು ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥೆನ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಏನಾದ್ರು ಒಂದು ಡ್ರೀಮ್ ಇತ್ತಾ ನಿಮ್ಮ? ಮುಂಚೆದಾಗಿ ಹೇಳಬೇಕಂದ್ರೆ ನಾನು ಎಕ್ಸ್ ವಾಲಿಬಾಲ್ ಮತ್ತು ನೆಟ್ಬಾಲ್ ಪ್ಲೇಯರ್, ಯೂನಿವರ್ಸಿಟಿ ಕೂಡ ಆಡಿದ್ದೀನಿ. ಸೊ ಆವಾಗ ನಾನು ಪಟ್ಟಂಥ ತೊಂದರೆಗಳು, ಶ್ರಮಗಳು, ಆಮೇಲೆ ಒಂದು ಪ್ಲೇಯರ್ಗೆ ಏನು ಬೇಕು ಅನ್ನೋದನ್ನ ಆ್ಯಸ್ ಎ ಪ್ಲೇಯರ್ ನಾನು ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದು ಕ್ರೀಡಾ ಸಂಸ್ಥೆ ಒಂದು ಕಟ್ಟಬೇಕು ಅನ್ನೋ ತುಂಬ ಆಸೆ ಇತ್ತು. ಅದೇ ಟೈಮ್ಗೆ ಪಿಕಲ್ ಬಾಲ್ ಅನ್ನೋದು ಒಂದು ಒಳ್ಳೆ ಕ್ರೀಡೆ ನಮಗೆ ದಾರಿ ತೋರಿಸುತ್ತೆ, 10 ಜನಕ್ಕೆ ಒಳ್ಳೇದು ಮಾಡ್ಬೋದು ಅನ್ನೋದು ಒಂದು ನಾವೇನು ಆಸೆ ಪಟ್ಟಿದ್ವಿ ಕ್ರೀಡಾಪಟುಗಳಿಗೆ ಏನಾದರೂ ಮಾಡಬೇಕು ಅಂತ, ಅದು ಇಲ್ಲಿ ಮಾಡ್ಬೋದು, ಒಳ್ಳೆ ಟ್ಯಾಲೆಂಟ್ನ ಮುಂದಕ್ಕೆ ಕಳಿಸ್ಬೋದು. ಸೊ ಎಲ್ಲನೂ ಈ ಸಂಸ್ಥೆ ಮಾಡ್ಬೋದು ಅಂದ್ಬಿಟ್ಟು ಅದೇ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದೀರಾ. ಓಕೆ ಸರ್, ಇನ್ನು ಈ ಒಂದು ಪಿಕಲ್ ಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಥಾಪನೆ ಮಾಡಿದ ನಂತರದಲ್ಲಿ ಎಲ್ಲೆಲ್ಲೆಲ್ಲ ಬ್ರಾಂಚ್ಗಳನ್ನು ಓಪನ್ ಮಾಡಿರುವಂಥದ್ದು ನೀವು? 2016ರಲ್ಲಿ ಮುಂಚೆ ನಾವು ಕೆಲವಷ್ಟೇ ಜಾಗಗಳಲ್ಲಿ ಸ್ಕೂಲು ಕಾಲೇಜ್ಗಳಲ್ಲಿ ಹೋಗಿ ಡೆಮಾನ್ಸ್ಟ್ರೇಷನ್ ಶುರು ಮಾಡಿದ್ವಿ. ಅಲ್ಲಿಂದ ಪ್ಲೇಯರ್ಸ್ನ ನಾವು ತಂದು ನಮ್ಮ ನಾಗರಬಾವಿಲಿ ಒಂದು, ಅದೇ ಹೇಳ್ಬೋದು ನಿಮಗೆ ಮೇನ್ ಸ್ಥಳ ಕರ್ನಾಟಕದಲ್ಲಿ. ಏನಾದ್ರು ಇವತ್ತು ಪಿಕಲ್ ಬಾಲ್ ಜನ್ಮಗೊಂಡಿದೆ ಅಂದ್ರೆ ನಮ್ಮೂರು ನಾಗರಬಾವಿ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಸೊ ನಾಗರಬಾವಿಯಿಂದ ಸಾಕಷ್ಟು ಜನ ಇವತ್ತು ಏನ್ ಕರ್ನಾಟಕ ಟಾಪ್ ಪ್ಲೇಯರ್ಸ್ ಅಂತೀವೋ ಮ್ಯಾಕ್ಸಿಮಮ್ ನಾಗರಬಾವಿಯಿಂದಾನೇ ಹೊರ ಬಂದಿರೋದು. ಯಾಕಂದ್ರೆ ನಾವು ಅಲ್ಲಿ ಹೆಚ್ಚು ಸಮಯ ಅಲ್ಲಿ ಆಡಿಸಿ ಇರೋದು, ಕೋಚಿಂಗ್ ಮಾಡಿರೋದಾಗ್ಲಿ, ಮತ್ತು ತರಬೇತಿಗಾರರು ಬಂದು ಅಲ್ಲಿ ಇಂಟ್ರಾಕ್ಷನ್ ಆಗಲಿ, ಟೂರ್ನಮೆಂಟ್ಸ್ಗಳಾಗಲಿ, ಹೆಚ್ಚಿನ ಒಂದು ಮೂಮೆಂಟ್ಸ್ ಮಾಡಿರೋದೆಲ್ಲ ಅಲ್ಲಿ. ಇನ್ನು ಸರ್, ಈ ಒಂದು ಪಿಕಲ್ ಬಾಲ್ ಸಂಸ್ಥೆ ಸ್ಥಾಪನೆ ಮಾಡಿದ್ಮೇಲೆ ನೀವು ಪ್ಲೇಯರ್ಸ್ನ ಹುಡುಕಾಟಕ್ಕೆ ಶುರು ಮಾಡ್ತೀರಾ, ಕಾಲೇಜ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲೆಲ್ಲ ವಿಸಿಟ್ ಮಾಡ್ತೀರಾ. ಅವಾಗ ಅವರ ರಿಯಾಕ್ಷನ್ ಹೇಗಿತ್ತು ಸರ್? ಟೀಚರ್ಸ್ಗಳೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾಯಿದ್ರು? ನಿಮಗೆ ಕೋಆಪ್ರೇಟ್ ಮಾಡಿದ್ರಾ? ಮುಂಚೆ ಪಿಕಲ್ ಬಾಲ್ ಅಂದರೆ ಲೈಟ್ ಆಗಿ ತಗೊಳ್ಳೋರು, ಅಷ್ಟು ಸೀರಿಯಸ್ ಆಗಿ ಇರಲಿಲ್ಲ ಸ್ಕೂಲ್ ಕಾಲೇಜಸಲ್ಲಿ. ಆದರೂ ಕೂಡ ನಾವು ಆಯಿತು ಮಕ್ಕಳಿಗೆ ಒಂದು ಫಿಟ್ನೆಸ್ ಆಗುತ್ತೆ, ಇದನ್ನು ಆಡಿಸಿ ಅಂದ್ಬಿಟ್ಟು ಒಂದು ಡೆಮಾನ್ಸ್ಟ್ರೇಷನ್ ಗೆ ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ಪ್ರಿನ್ಸಿಪಲ್ ಆಗಲಿ ಮ್ಯಾನೇಜ್ಮೆಂಟ್ಗಾಗಲಿ. ಸೊ ಅವರು ಒಪ್ಕೊಂಡ್ಮೇಲೆ ಒಂದು ಆ ಡೇಟ್ಗೆ ಹೋಗಿ ನಾವು ಡೆಮಾನ್ಸ್ಟ್ರೇಷನ್ ಮಾಡೋದು. ಗ್ರೂಪ್ ಹೋಗ್ತಿದ್ವಿ ನಾವು, ಒಂದು 4-5 ಜನ ಸೇರಿ ಹೋಗೋದು. ಅಲ್ಲಿ ನಾವು ನೆಟ್ಟು ಎಲ್ಲ ಬಾಲ್ ಎಲ್ಲ ಕ್ಯಾರಿ ಮಾಡಿ ನಾವು ಅದನ್ನ ಆಡಿಸಿ ಅವ್ರಿಗೆ ಎಲ್ಲಿಂದ ಬಂತು, ರೂಲ್ಸ್ ಹೇಗೆ, ಅವ್ರಿಗೆ ಆಡಿಸಿ ಒಂದು ಹಾಫ್ ಅನ್ ಅವರ್ ಆಡಿಸಿದ್ಮೇಲೆ ಆ ಇಂಟ್ರೆಸ್ಟ್ ಡೆವಲಪ್ ಆಗುತ್ತಲ್ಲ, ಅಲ್ಲಿಂದ ಶುರು ಆಗುತ್ತೆ ಎಲ್ಲ. ಸೊ ನಾವು ಬರೀ ಮಕ್ಳಿಗೆ ಆಡಿಸಿಲ್ಲ, ಇವನ್ ಟೀಚರ್ಸ್ಗೂ ಆಡಿಸಿದ್ವಿ, ಮ್ಯಾನೇಜ್ಮೆಂಟ್ ಇದ್ರು ಮ್ಯಾನೇಜ್ಮೆಂಟ್ ಅವ್ರಿಗೂ ಆಡಿಸಿದ್ವಿ. ಸೊ ಅವರಿಗೆ ಗೊತ್ತಾಯ್ತು, ಹೌದು ಈ ಆಟದಲ್ಲಿ ಎಲ್ಲ ಫಿಟ್ನೆಸ್ ಓರಿಯೆಂಟೆಡ್ ಅಂಶಗಳಿದೆ, ಇದು ನಮ್ಮ ಸ್ಕೂಲಲ್ಲಿ ಇದ್ರೆ ಇದು ಒಳ್ಳೇದಾ ಇರ್ಬೋದೇನೋ ಅಂತ. ಸೊ ಹಾಗಾಗಿ ಅಲ್ಲಿಂದ ಸ್ಲೋಲಿ ಡೆವಲಪ್ ಆಗ್ತಾ ಬರುತ್ತೆ. ಸರ್, ಈಗ ನೀವು ಹೇಳಿದ ರೀತಿಯಲ್ಲಿ ಕೆಲವೊಂದಷ್ಟು ಗೇಮ್ಗಳನ್ನು ಮಾತ್ರ ಸೀಮಿತವಾಗಿರ್ತದೆ ಶಾಲಾ ಕಾಲೇಜುಗಳಲ್ಲಿ. ಈಗ ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್, ಕಬಡ್ಡಿ, ಖೋಖೋ ಇವಷ್ಟೇ ಸೀಮಿತವಾಗಿರುತ್ತೆ. ಇದೀಗ ನೀವು ಭೇಟಿ ಕೊಟ್ಟ ನಂತರದಲ್ಲಿ ಆ ಶಾಲೆಗಳಲ್ಲಿ ರೆಗ್ಯುಲರ್ ಆಗಿ ಪಿಕಲ್ ಬಾಲ್ನ ಆಟ ಆಡಿಸ್ತಾ ಇದ್ದಾರೆ ಹೇಗೆ? ಹೌದು, ನಾವು ಯಾವ್ಯಾವ ಶಾಲೆಯಲ್ಲಿ ಹೋಗಿ ಡೆಮಾನ್ಸ್ಟ್ರೇಷನ್ ಮಾಡಿ ಬಂದಿದ್ದೀವಿ
ಅಲ್ಲೆಲ್ಲ ರೆಗ್ಯುಲರ್ ಆಗಿ ಆಡ್ತಾ ಇದ್ದಾರೆ. ಓಕೆ. ಸೊ ಅಲ್ಲಿ ಪರ್ಮನೆಂಟ್ ಕೋರ್ಟ್ ಅಂತ ಇರ್ಲಿಲ್ಲ, ಸಿಮೆಂಟ್ ನೆಲ ಆಗಿರ್ಬೋದು, ಬಾಸ್ಕೆಟ್ಬಾಲ್ ಕೋರ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಬ್ಯಾಡ್ಮಿಂಟನ್ ಕೋರ್ಟ್ಸ್ ಆಗಿರ್ಬೋದು, ಇಲ್ಲ ಟೆನ್ನಿಸ್ ಕೋರ್ಟ್ಸ್ ಏನ್ ಅವೈಲಬಲ್ ಇದೆಯೋ ಅವ್ರ ಸ್ಕೂಲಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಪಿಕಲ್ ಬಾಲ್ ಮಾರ್ಕಿಂಗ್ ಮಾಡಿ ಅಲ್ಲಿ ಆಡ್ಸೋಂಥದ್ದು ಮಾಡ್ತಿದ್ರು. ಇವಾಗ ಆಗ್ತಾರ ಬೆಳವಣಿಗೆ ಏನಂದ್ರೆ ಇಲ್ಲ, ನಾವು ಪಿಕಲ್ ಬಾಲ್ ಕೂಡ ಒಂದು ಜಾಗ ನಿಗದಿ ಮಾಡಿ ಪಿಕಲ್ ಬಾಲ್ ಕೋರ್ಟೇ ಇರಬೇಕು ಅಂತ ಈಗ ಅದು ತುಂಬಾ ಚೆನ್ನಾಗಿ ಸ್ಕೂಲ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಇನ್ನ ಈ ಪಿಕಲ್ ಬಾಲ್ ಆಟವನ್ನ ಆಡ್ಬೇಕು ಅಂದ್ರೆ ಏನಾದ್ರು ಇಂತಿಷ್ಟು ನಿಯಮಗಳನ್ನ ಪಾಲನೆ ಮಾಡ್ಬೇಕಾದ್ರೆ ಹೇಗೆ ಸರ್? ಪಿಕಲ್ ಬಾಲ್ ರೂಲ್ಸ್ ಅಂದ್ರೆ ಬೇಸಿಕ್ ರೂಲ್ಸ್, ಇಷ್ಟು ಹೈಟ್ ನೆಟ್ ಇರಬೇಕು, 44/20 ಕೋರ್ಟ್ ಇರಬೇಕು, ಸುತ್ತ ಕೋರ್ಟ್ ಅಷ್ಟೇ ಅಲ್ಲ, ನಾವು ಅದಕ್ಕೆ ಓಡಾಡಕ್ಕೆ ಸ್ವಲ್ಪ ಜಾಗನೂ ಬಿಡ್ಬೇಕಾಗುತ್ತೆ. 5 ಅಡಿ ಅಷ್ಟು ಜಾಗ ಬೋತ್ ಸೈಡ್ 2 ಸೈಡ್ ಬಿಡ್ಬೇಕಾಗುತ್ತೆ. ಸೊ ಈ ತರ ಎಲ್ಲ ನಾರ್ಮಲ್ ಆಗಿ ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ಬೇಸಿಕ್ ರೂಲ್ಸ್ ಬಂದು 42/20 ಡೈಮೆನ್ಷನ್ ಆಫ್ ದ ಕೋರ್ಟ್, ಅದಂತೂ ಬದಲಾಯಿಸಂಗಿಲ್ಲ. ಹೈಟ್ 3 ಅಡಿ ಅದನ್ನು ಬದಲಾಯಿಸಂಗಿಲ್ಲ. ಮತ್ತೆ ನಾವು ಒಂದು ನಾನ್ ವಾಲಿ ಝೋನ್ ಮತ್ತೆ ಕಿಚನ್ ಏರಿಯಾ ಅಂತ ಕರಿತೀವಿ, ಅದ್ರ ಒಳಗಡೆ ಫುಲ್ ಟಾಸ್ ಬಾಲ್ ಆಪೋಸಿಟ್ ಸೈಡ್ ಇಂದ ಬರ್ತಾ ಇರೋದು. ಸೊ ಅದನ್ನ ಹೊಡೆಯಕ್ಕೆ ನಾವು ಈ ಲೈನ್ ದಾಟ್ ಹೋಗಂಗಿಲ್ಲ. ಸ್ಮಾಲ್ ಚಿಕ್ಕದಾಗಿ ಕೆಲವೊಂದು ರೂಲ್ಸ್ ಇದೆ. ತುಂಬಾ ಈಸಿ ಆಡೋದಕ್ಕೆ, ಆದ್ರೆ ಕಷ್ಟ ಕಲಿಯೋದು. ತುಂಬಾನೇ ಕಷ್ಟನಾ ಸರ್? ಕಲಿಯಕ್ಕೆ ಕಷ್ಟ ಅಲ್ಲ, ನೀವು ಅದನ್ನ ಮಾಸ್ಟರ್ ಮಾಡಿ ಪ್ರೊ ಲೆವೆಲ್ ಅಲ್ಲಿ ಆಡಕ್ಕೆ ಯಾವುದೇ ಗೇಮ್ ಆಗಿರ್ಲಿ ಫನ್ ಫಿಟ್ನೆಸ್ ಗೆ ಬೇಗ ಮಾಡಬಹುದು. ಕಾಂಪಿಟೇಟಿವ್ ಲೆವೆಲ್ಗೆ ಯಾವಾಗಲೂ ಕಷ್ಟ, ಶ್ರಮ ವಹಿಸಲೇಬೇಕಾಗುತ್ತೆ. ಓಕೆ ಸರ್, ಇನ್ನ ಈ ಪಿಕಲ್ ಬಾಲ್ ಆಟಕ್ಕೆ ಮುಂದುವರೆದಂತೆ ನಾವು ನೋಡ್ತಾ ಹೋಗಿದರೆ ನಿಮ್ಮ ಸಂಸ್ಥೆಯಲ್ಲಿ ಯಾವ ಎಲ್ಲ ಕಾರ್ಯಕ್ರಮಗಳನ್ನ ಇದುವರೆಗೂ ಆಯೋಜನೆ ಮಾಡಿರುವಂತದ್ದು? ನಾವು ಇದುವರೆಗೂ ಒಂದು 40 ಇಂದ 50 ಕಾಲೇಜಸ್, ಒಂದು 30 ಸ್ಕೂಲ್ಗಳು ಆ ಥರ ಭೇಟಿ ಮಾಡಿ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ ಈಗಾಗಲೇ. ಮತ್ತೆ ನಾವು ಈಗ 9ನೇ ವರ್ಷ ಕಳೆದು 10ನೇ ವರ್ಷದಲ್ಲಿ ಇದ್ದೀವಿ. ಸೊ ಈ 10 ವರ್ಷದಲ್ಲಿ ನಾವು 8 ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಮಾಡಿದ್ದೀವಿ. ಸೊ ಜೂನಿಯರ್ಸ್ ಇಂದ ಹಿಡಿದು ಸೀನಿಯರ್ಸ್ ಇಂದ ಹಿಡಿದು ಸೂಪರ್ ಸೀನಿಯರ್ಸ್ ವರ್ಗು, ಅಂದ್ರೆ 14, 16, 19 ವಯಸ್ಸು ಕ್ಯಾಟಗರಿ. ಸೊ ಅದಾದ್ಮೇಲೆ 21 ಓಪನ್ ಕ್ಯಾಟಗರಿ, ಅದ್ಬಿಟ್ರೆ 35, 40, 50 ಆತರ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಟೂರ್ನಮೆಂಟ್ ಮಾಡಿದ್ವಿ. 3 ಕ್ಯಾಟಗರಿ ಬರುತ್ತಾ ಸರ್ ಇದರಲ್ಲಿ? ಇದರಲ್ಲಿ ಏನ್ ಬರುತ್ತೆ, 3 ತರ ಕ್ಯಾಟಗರೀಸ್ ಬರುತ್ತೆ, ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್. ಸೊ ಆ ಕ್ಯಾಟಗರಿ ವೈಸ್ ಅದನ್ನ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಇನ್ನು ಸರ್ ಇದಕ್ಕೆ ಟ್ರೋಫಿಗಳೆಲ್ಲ ಯಾವ ರೀತಿ ಅಂದ್ರೆ ಇದು ವಿನ್ನರ್ ಆದವರಿಗೆ ಯಾವ ರೀತಿ ಬಹುಮಾನವನ್ನು ಕೊಡಲಾಗುತ್ತೆ? ಅಂದ್ರೆ ಟ್ರೋಫಿಗಳೇನಾದ್ರು ಸ್ಪೆಸಿಫಿಕ್ ನೇಮ್ ಏನಾದ್ರು ಇದೆಯಾ ಇದಕ್ಕೆ ಅಂತ? ಸ್ಟೇಟ್ ಚಾಂಪಿಯನ್ಶಿಪ್ ಆದ್ರೆ ಅದೊಂದು ಅವರ ಒಂದು ಪ್ರೆಸ್ಟೀಜ್ಗೋಸ್ಕರ ಆಡುವಂತ ಚಾಂಪಿಯನ್ಶಿಪ್. ಈ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ನಾವೇನ್ ಮಾಡಿದೀವಿ, ಎಲ್ಲ ಸಂಸ್ಥೆ ಹೇಗ್ ನಡೆಯುತ್ತೋ ಗೊತ್ತಿಲ್ಲ, ನಮ್ಮ ಸಂಸ್ಥೆ ಮಾತ್ರ ಒಂದು ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ಅಂತ ಮಾಡಿದೀವಿ. ಏನಂದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಒಬ್ಬ ಭಾಗವಹಿಸ್ಬೇಕಂದ್ರೆ ಸ್ಟೇಟ್ ಅಲ್ಲಿ ಅವನು ಫಸ್ಟ್, ಸೆಕೆಂಡ್, ಥರ್ಡ್ ಬರ್ಬೇಕು. ಗೋಲ್ಡ್, ಸಿಲ್ವರ್, ಬ್ರಾನ್ಸ್ 3ರಲ್ಲಿ ಯಾವ್ದಾದ್ರು ಒಂದು ಮೆಡಲ್ ಮಾಡಿದಾಗ ಅವನಿಗೆ ಆಟೋಮೆಟಿಕ್ ಆಗಿ ವಿಲ್ ಗೆಟ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ಲೆವೆಲ್. ಸೊ ಈ ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡಿದ್ಮೇಲೆ ಫುಲ್ ಪ್ಯಾನ್ ಇಂಡಿಯಾ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಈ ಸ್ಟ್ರಕ್ಚರ್ ಫುಲ್ ಪಿಕಲ್ ಬಾಲ್ ಅಲ್ಲಿ ಎಲ್ಲ ಪ್ಯಾನ್ ಇಂಡಿಯಾ 28 ಸ್ಟೇಟ್ಸ್ ಆಡ್ತಾ ಇದೆ. ಸೊ 28 ಸ್ಟೇಟ್ಸ್ ಅಲ್ಲೂ ನಮ್ಮನ್ನು ನೋಡಿ ಕಲ್ತಿದ್ದಾರೆ. ಕನ್ನಡಿಗರು ಕೊಟ್ಟಿರೋ ಕೊಡುಗೆ ಅಂತಾನೆ ಹೇಳ್ಬೋದು. ಹೌದು, ಖಂಡಿತ ಹೌದು. ಯಾಕಂದ್ರೆ ಬೇರೆ ಸ್ಟೇಟ್ಗೆ ನಮ್ಮ ಕರ್ನಾಟಕದಿಂದ ಕೊಡುಗೆಯಾಗಿ ಒಂದು ಪಿಕಲ್ ಬಾಲ್ ಅನ್ನ ಕೊಟ್ಟಿದ್ದೀರಾ, ನಿಜಕ್ಕೂ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ ನಮಗೆಲ್ಲ ಕನ್ನಡಿಗರು ಅಂತ ಹೇಳ್ಕೊಡೋದಕ್ಕೇನೆ. ಸರ್, ನೀವಿನ್ನ 2016ರಲ್ಲಿ ಈ ಒಂದು ರಾಜ್ಯ ಅಸೋಸಿಯೇಷನ್ ಪಿಕಲ್ ಬಾಲ್ ಸಂಸ್ಥೆಯನ್ನು ಆರಂಭ ಮಾಡಿದಾಗ ಯಾವೆಲ್ಲ ಚಾಲೆಂಜಸ್ಗಳನ್ನ ಎದುರಿಸಬೇಕಾಗಿ ಬಂತು ಸರ್? ಮುಂಚೆ 2016ರಲ್ಲಿ ಏನು ನಾನು ಈ ಆಟ ಕರ್ನಾಟಕಕ್ಕೆ ತಂದಾಗ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಲ್ಲ ಆಡಿಸ್ಬೇಕು. ನಮ್ಮದೇ ಆದಂಥ ಒಂದು ಕ್ರೀಡಾಂಗಣ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಆಡ್ಸೋದಕ್ಕೆ ಮಕ್ಳಿಗೆ ಏನು ಮಾಡಬೇಕು, ಕ್ರೀಡಾಂಗಣ ಮಾಡಬೇಕು, ಒಂದು ಕೋರ್ಟ್ ರೆಡಿ ಮಾಡ್ಕೊಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬಾಡಿಗೆಗೆ ಒಂದು ಕೋರ್ಟ್ ರೆಡಿ ಮಾಡಿಕೊಂಡೆ. ಅಲ್ಲಿ ಆಡ್ಸೋಕ್ಕೆ ಶುರು ಮಾಡಿದೆ ಮಕ್ಕಳಿಗೆ. ಟೆರೆಸಲ್ಲಿ ಒಂದು ಬಾಡಿಗೆಗೆ ಜಾಗ ತೊಗೊಂಡೆ. ಒಂದು ಎರಡನೇದು ಸಂಸ್ಥೆ ಕಟ್ಟಬೇಕು. ಸಂಸ್ಥೆ ಕಟ್ಟೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಒಂದು ಸಂಸ್ಥೆ ಕಟ್ಟಬೇಕು ಅಂದರೆ 7 ಜನ ಮಿನಿಮಮ್ ಸಂಸ್ಥೆಯಲ್ಲಿ ಇರಬೇಕಾಗುತ್ತೆ. ಸೊ ಆ 7 ಜನನ ಅದರಲ್ಲೂ ಒಳ್ಳೆ ಜನ ತರಬೇಕು, ಯಾರಿಗೆ ಕ್ರೀಡಾ ಆಸಕ್ತಿ ಇದೆ ಅಂಥವ್ರನ್ನ ತೊಗೊಂಬರ್ಬೇಕು. ಇವೆಲ್ಲ 2016ರಲ್ಲಿ ಒಂದಷ್ಟು ಚಾಲೆಂಜಸ್ಸು. ಅದು ಬಿಟ್ಟರೆ ಇನ್ನಷ್ಟು ಜನ, ನಾನು ಈ ಪಿಕಲ್ ಬಾಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೇನೆ ಉಪ್ಪಿನಕಾಯಿ ಚೆಂಡು,
ಇದೇನು ಪಿಕಲ್ ಅಂತೆಲ್ಲ ನಗೋರು ಹ್ಯೂಮಿಲೇಟ್ ಮಾಡಿರೋರು ಕಾಲು ಎಳೆದಿರೋರು ಎಲ್ಲರೂ ಇದ್ದಾಗ ಕೂಡ ನಾವು ಇದನ್ನ ಪಾಸಿಟಿವ್ ವೇಯಲ್ಲಿ ಇದನ್ನ ಡೆವಲಪ್ ಮಾಡ್ಕೊಂಡು ಬಂದಿದೀವಿ. ಈಗ 10 ವರ್ಷ ಇದನ್ನ ಒಳ್ಳೆ ರೀತಿ ತಗೊಂಡ್ಬಂದಿದೀವಿ. ಮುಂದಕ್ಕೂ ನಾವು ಪಾಸಿಟಿವ್ ಆಗಿ ಇದನ್ನ ತಗೊಂಡೋಗ್ತೀವಿ. ಎಷ್ಟೇ ಚಾಲೆಂಜಸ್ ಬಂದರೂ ಕೂಡ ನಾವು ಅದನ್ನ ಫೇಸ್ ಮಾಡ್ತೀವಿ. ಯಾಕಂದ್ರೆ 16ರಲ್ಲಿ ನಾವು ಏನು ಚಾಲೆಂಜಸ್ ಫೇಸ್ ಮಾಡ್ತಿದ್ವಿ ಅದ್ ನೋಡಿದ್ರೆ ಈಗಿರೋ ಚಾಲೆಂಜಸ್ ಡಿಫ್ರೆಂಟ್ ರೀತಿಯಲ್ಲಿದೆ. ಬಟ್ 16ರಲ್ಲಿ ಇನ್ನೊಂದು ಚಾಲೆಂಜ್, ಮೇನ್ ಚಾಲೆಂಜ್ ಏನಂದ್ರೆ ಇದೇನು ಎಕ್ವಿಪ್ಮೆಂಟ್ಸ್ ನೋಡ್ತಾ ಇದ್ರಲ್ಲ, ಈ ಬಾಲು ಬ್ಯಾಟು ಈ ಎರಡು ಇಲ್ಲಿ ಸಿಗ್ತಿರ್ಲಿಲ್ಲ. ಎಲ್ಲ US ಇಂದ ನಾವು ತರಿಸ್ಬೇಕಾಗಿತ್ತು. ಸೊ ಇದು ತರ್ಸೋದಕ್ಕೆ ನಮಗೆ ಕಸ್ಟಮ್ಸ್ ಡ್ಯೂಟಿ ಕಟ್ಟಿ ತರಬೇಕಾಗಿತ್ತು. ಸೊ ಈ ಥರ ಎಲ್ಲ ನಮಗೆ ಚಾಲೆಂಜಸ್ ಇತ್ತು. ಆದರೂ ಕೂಡ ಆ ಕಾಲದಲ್ಲಿ ನಾವು ಯಾವುದೇ ರೀತಿ ಮರದಲ್ಲಿ ಕಟ್ ಮಾಡಿ ಅದರಲ್ಲಿ ಆಡಿಸಿದ್ದು ಮಾಡಿಲ್ಲ. ಪ್ಲೇಯರ್ಸ್ಗೆ ಸ್ಟ್ಯಾಂಡರ್ಡೈಸ್ ಎಕ್ವಿಪ್ಮೆಂಟಲ್ಲೇ ನಾವು ಆಡಿಸಿರೋದು. ಯಾಕಂದರೆ ನಮಗಿಂತ ಮುಂಚೆ ಮಹಾರಾಷ್ಟ್ರ ಮತ್ತು ಗುಜರಾತ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ ಸಂಸ್ಥೆ ಮುಂದೆ ಆಗಲೇ ಹೋಗ್ಬಿಟ್ಟಿದ್ರು. ಸೊ ಅವ್ರನ್ನ ನಾವು ಆ ಲೆವೆಲ್ ಪ್ಲೇಯರ್ಸ್ನ ನಾವು ಕಾಂಪೀಟ್ ಮಾಡಬೇಕಂದ್ರೆ ಹೊಸದಾಗಿ ಶುರು ಮಾಡಿದವರು. ಸೊ ನಾವು ಅಡ್ವಾನ್ಸ್ ರೀತಿಯಲ್ಲೇ ತಯಾರಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಇಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ US ಇಂದ ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ಸ್ ತರಿಸ್ಬೇಕು, ಆಡಿಸ್ಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿ ಇವೆಲ್ಲ ಒಂದೊಂದು ಚಾಲೆಂಜಸ್ ನಮಗೆ ಇನ್ನೂ ನೆನೆಸ್ಕೊತಾ ಹೋದರೆ ತುಂಬ ಚಾಲೆಂಜಸ್ ಇದೆ. ಸೊ ಮೇಜರ್ ಚಾಲೆಂಜಸ್ ಅಂದರೆ ಒಂದು ಎಕ್ವಿಪ್ಮೆಂಟು, ಸಂಸ್ಥೆ ಕಟ್ಟೋದು, ಈ ನೆಕ್ಸ್ಟ್ ಸ್ಪಾನ್ಸರ್ಶಿಪ್ ತರಬೇಕು, ಪ್ಲೇಯರ್ಸ್ಗೆ ಸ್ಪಾನ್ಸರ್ಶಿಪ್ ಬೇಕು. ಅದಾದಮೇಲೆ ನಾವು ಮಾನ್ಯತೆಗೆ ಒದ್ದಾಡ್ತಿದ್ದೀವಿ. ಮಾನ್ಯತೆ ಸಿಕ್ಕಿಲ್ವಾ ಸರ್ ಇನ್ನು? ಮಾನ್ಯತೆಗೆ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ. ಅದೇನಾಗುತ್ತೆ ಅಂದರೆ ಯಾವಾಗಲೂ ಸ್ಟೇಟಲ್ಲಿ ನೀವು ಎಷ್ಟೇ ನೀವು ಅಪ್ಲೈ ಮಾಡಿದ್ರು ಕೂಡ ಸೆಂಟ್ರಲಿಂದ ಮಾನ್ಯತೆ ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅಫೇರ್ಸಲ್ಲಿ ಅಲ್ಲಿ ತೊಗೊಂಬರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ತರಬೇಕು ಅಂತಾರೆ. ಸೊ ಅದಕ್ಕೆಲ್ಲ ನಾವು ಆಲ್ ಇಂಡಿಯಾಯಿಂದ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ. ಇನ್ನು ಕೆಲವು ತಿಂಗಳಲ್ಲಿ ಒಂದು ಒಳ್ಳೆ ಸುದ್ದಿ ಕೂಡ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತೀವಿ. ಇನ್ನು ಸರ್ ನಿಮ್ಮ ಸಂಸ್ಥೆ ಎಲ್ಲೆಲ್ಲ ರಿಜಿಸ್ಟ್ರೇಷನ್ ಆಗಿದೆ? ಒಂದು ಸ್ಟೇಟ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ ಸರ್? ಯಾಕಂದರೆ ಕೆಲವೊಂದಷ್ಟು ಗೇಮ್ಗಳನ್ನ ನಾವು ಟೂರ್ನಿಮೆಂಟ್ಗಳಿಗೆ ಭಾಗವಹಿಸಬೇಕು ಅಂತಂದರೆ ರಿಜಿಸ್ಟ್ರೇಷನ್ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆಯಾ? ನಮ್ಮ ಸಂಸ್ಥೆ ರಿಜಿಸ್ಟರ್ಡ್ ಆಗಿದೆ. ನಮ್ಮ ಸಂಸ್ಥೆ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಅಫಿಲಿಯೇಟ್ ಆಗಿದೆ. ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಏಷ್ಯನ್ ಫೆಡರೇಷನ್ಗೆ ಅಫಿಲಿಯೇಟ್ ಆಗಿದೆ. ಏಷ್ಯನ್ ಫೆಡರೇಷನ್ ಒಂದು ವರ್ಲ್ಡ್ ಫೆಡರೇಷನ್ಗೆ ಅಫಿಲಿಯೇಟ್ ಆಗಿದೆ. ಸೊ ನಮ್ಮದು ಹೆರಾರ್ಕೀಸ್ ಎಲ್ಲನೂ ನಾವು ಫಾರ್ಮ್ಯಾಲಿಟೀಸ್ ಎಲ್ಲ ಲೀಗಲಿ ಪ್ರೂವ್ ಮಾಡಿದ್ದೀವಿ. ಸೊ ಎಲ್ಲನೂ ಲೀಗಲ್ ಬೈಂಡಿಂಗ್ ಅಂತೂ ನಮ್ಮದು 100% ಇದೆ. ಯಾವುದೇ ಭಯ ಇಲ್ಲದಲೇ ವಿದ್ಯಾರ್ಥಿಗಳು ಬಂದು ಆರಾಮ್ಸೆ ಜಾಯಿನ್ ಆಗ್ಬೋದು. 100% ನಾವು ಒಂದು ಲೀಗಲ್ ಪೈನಿಯರ್ ಸಂಸ್ಥೆ. ಸೊ ನಮ್ಮಲ್ಲಿ ನೀವೇನು ಭಯ ಪಡೋದು ಬೇಕಾಗಿಲ್ಲ. ಯಾಕಂದರೆ ನಾವು 10 ವರ್ಷದಿಂದ ಇರುವಂಥ ಒಂದು ಸಂಸ್ಥೆ. ಮೊನ್ನೆ ಏನಾದ್ರು ಹುಟ್ಟಿದ್ರೆ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಂಸ್ಥೆಗಳು ದುಡ್ಡಿಗೋಸ್ಕರನೇ ತೆರೆದುಕೊಂಡಿರೋದು, ಬಟ್ ನೀವು ಫ್ರೀಯಾಗಿ ಕೋರ್ಸನ್ನು ಮಾಡ್ತಾ ಇದ್ದೀರಾ. ನಾವು 10 ವರ್ಷದಿಂದನೂ ಉಚಿತವಾಗಿ ಕೊಟ್ಟು ಮಕ್ಕಳಿಗೆ ರ್ಯಾಕೆಟ್ ಬಾಲ್ ಎಲ್ಲ ಕೊಟ್ಟು ಆಡಿಸಿದೀವಿ. ಹೌದು ಸರ್. ಸೊ ಹಾಗಾಗಿ ಇನ್ನು ಮುಂದೆನೂ ಕೂಡ ಕಂಟಿನ್ಯೂ ಮಾಡ್ತೀವಿ. ನಮ್ಗೆ ಏನಂದ್ರೆ ಎಲ್ಲ ಸೆಕ್ಟರ್, ಬರೀ ದುಡ್ಡಿರೋರು ಅಂತಲ್ಲ, ಎಲ್ಲ ಸೆಕ್ಟರ್ ಜನ, ಅಂಡರ್ ಪ್ರಿವಿಲೇಜ್ ಸೆಕ್ಟರ್ ಇಂದ ಕೂಡ ಒಂದು ವಿದ್ಯಾರ್ಥಿ ಬಂದು ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರುವಂಥದ್ದು ಆಗಬೇಕು ಅನ್ನೋದೇ ನಮಗೆ. ಹೌದು ಸರ್. ಎಷ್ಟೋ ಜನರು ಬಿಲೋ ಪಾವರ್ಟಿಲಿ ಇರುವಂಥ ಮಕ್ಕಳು ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಆದರೆ ಅವರಿಗೆ ಆ ಟ್ಯಾಲೆಂಟ್ನ ಹೊರ ಬರೋದಕ್ಕೆ ಒಂದು ಸ್ಟೇಜನ್ನು ಸಿಕ್ಕಿರೋದಿಲ್ಲ. ಸಾಕಷ್ಟು ಫಿಟ್ ಇರ್ತಾರೆ ಮತ್ತು ಇಂಟ್ರೆಸ್ಟ್ ಕೂಡ ಇರುತ್ತೆ ಗೇಮ್ಗಳಲ್ಲಿ. ಸೊ ಅಂಥವ್ರಿಗೆ ನಿಮ್ಮ ಒಂದು ಸಂಸ್ಥೆ ಸಹಾಯಕವಾಗಲಿದೆ ಮುಂದಕ್ಕಲ್ಲ. ನಾವು 2016ರಿಂದನೂ ನಾವು ಸಹಾಯ ಮಾಡ್ತಾನೆ ಬರ್ತಾ ಇದ್ದೀವಿ. ಅದನ್ನ ಕಂಟಿನ್ಯೂ ಮಾಡ್ತೀವಿ. ನಾವು ಬಂದಿರೋದೇ ಹಿಂದೆ ಏನು, ನಾನು ಆಸ್ ಎ ಪ್ಲೇಯರ್ ಇದ್ದಾಗ ನಾವು ಏನು ನೋವುಗಳು ಪಟ್ಟಿದ್ದೀವಿ, ಅದು ಏನು ತಿದ್ಕೊಬೇಕು, ಒಂದು ಸಂಸ್ಥಾಪಕರಾಗ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಆಗ್ಲಿ ಏನನ್ನ ಪ್ಲೇಯರ್ಸ್ ಕೊಡ್ಬೇಕು ಅನ್ನೋದನ್ನ ಅವತ್ತಿನ ದಿವಸ ನಾವು ಅದನ್ನ ಇಟ್ಕೊಂಡು ನಡೆದಿದ್ದೀವಿ. ಸೊ ಪ್ಲೇಯರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಪ್ಲೇಯರ್ಸ್ಗೆ ನಾವು ಆದಷ್ಟು ಏನು ಫೆಸಿಲಿಟಿ ಮಾಡಬೇಕು ಮಾಡ್ತಾ ಇದೀವಿ. ಆಟ ದೊಡ್ಡದಾದಂಗೆ ಫೆಸಿಲಿಟಿನೂ ದೊಡ್ಡದಾಗುತ್ತೆ. ಇನ್ನು ಸರ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಕ್ರೀಡಾಪಟುಗಳು ಅಭ್ಯಾಸದಲ್ಲಿ ನಿರತರಾಗಿರುತ್ತದೆ? ಮೇಡಮ್, ಪ್ರೊಫೆಷನಲಿ ಅಂದ್ರೆ ಒಂದು 500ಕ್ಕೂ ಹೆಚ್ಚು ಜನ ಪ್ರೊಫೆಷನಲಿ ಟ್ರೈನ್ ಆಗ್ತಾ ಇದ್ದಾರೆ. ಸೊ ನೀವು ಲೆಕ್ಕ ಎಷ್ಟು ಜನ ಆಡ್ತಾ ಇದಾರೆ ಕರ್ನಾಟಕದಲ್ಲಿ ಅಂತ ಲೆಕ್ಕ ತಗೊಳ್ಳೋದಾದ್ರೆ ಈಗಾಗಲೇ 5,000ಕ್ಕಿಂತ ಹೆಚ್ಚು ಜನ ಇದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. 8 ಜಿಲ್ಲೆ ಆಡ್ತಾ ಇದೆ. 8 ಜಿಲ್ಲೆ ನಮ್ಮ ಹತ್ರ ನೋಂದಣಿ ಪಡೆದಿದೆ. ಸೊ ಜಿಲ್ಲೆ ಕೂಡ ಆಕ್ಟಿವ್ ಆಗಿ ಪಿಕಲ್ ಬಾಲ್ ನ ಡೆವಲಪ್ ಮಾಡ್ತಿದೆ. ಜಿಲ್ಲಾ ಮಟ್ಟದಿಂದ ಕೂಡ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿಗೆ
ನಿರಂತರವಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ಜಿಲ್ಲೆಯಿಂದ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದು ನಮ್ಮ ಸಂಸ್ಥೆ ಮಾಡ್ತೇವೆ. ಸರ್, ನಿಮ್ಮ ಸಂಸ್ಥೆನ ಪ್ರಾರಂಭ ಮಾಡಿದಾಗ ಸಾಕಷ್ಟು ಸವಾಲುಗಳನ್ನು ನೀವು ಎದುರಿಸಿದ್ದೀರಾ. ಯಾಕಂದರೆ ಬಾಲ್ ಮತ್ತು ಪ್ಯಾಡಲನ್ನು ತರಿಸೋದು ಸಾಮಾನ್ಯ ಸುಲಭದ ಮಾತಾಗಿರಲಿಲ್ಲ ನಿಮಗೆ. ಆಗ ಸಾಕಷ್ಟು ಫಂಡ್ನ ಅವಶ್ಯಕತೆ ಇತ್ತು. ಸರ್, ಯಾರಾದರೂ ನಿಮಗೆ ಸಂಸ್ಥೆಗೆ ಸಹಾಯವನ್ನು ಮಾಡಿದ್ರೆ ಸರ್ ಆ ಒಂದು ಟೈಮಲ್ಲಿ? ಸಹಾಯ ಅಂತ ನಮಗೆ ನಾವು ಆಚೆಯಿಂದ ಯಾರಿಂದನೂ ಪಡೆದಿಲ್ಲ. ಓಕೆ. ನಾನು ಮತ್ತು ನಮ್ಮ ಅಧ್ಯಕ್ಷರು ಇದಕ್ಕೆ ಶ್ರಮ ಹಾಕಿದ್ದೀವಿ. ಜೊತೆಗೆ ನಮ್ಮ ಸುರೇಶ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಶ್ರೀನಿವಾಸ್ ಸರ್ ಆಗಿರ್ಬೋದು, ಸೊ ಈ 4 ಜನ ನಾವು ಇದು ಆಸ್ ಎ ಫೌಂಡರ್ ಮೆಂಬರ್ಸ್ ನಾವು ಇದಕ್ಕೆ ಒತ್ತು ಕೊಟ್ಟು ಇದು ಮಾಡಿದ್ದೀವಿ. ಸರಿನಾ, ಸಾಕಷ್ಟು ಕ್ರೀಡೆಗಳು ನಮ್ಮ ಕರ್ನಾಟಕದಲ್ಲಿದೆ. ಅದರಲ್ಲಿ ನೀವು ಪಿಕಲ್ ಬಾಲನ್ನೇ ಯಾಕೆ ಆಯ್ಕೆ ಮಾಡಿಕೊಟ್ರಿ ಸರ್? ಮೇಡಮ್, ಸಾಕಷ್ಟು ಆಟಗಳಿದೆ, ಆದ್ರೆ ಪಿಕಲ್ ಬಾಲ್ ಅಲ್ಲಿ ಒಂದು ಥೆರಪಿ ಕೂಡ ಇದೆ. ಓಕೆ. ಇದು ಬರೀ ಆಟ ಅಲ್ಲ. ಪಿಕಲ್ ಬಾಲ್ ಬರೀ ಒಂದು ಆಟ ಆಗಿದ್ರೆ ನಾನು ಅದನ್ನ ಅಷ್ಟು ಶ್ರಮ ಕೊಟ್ಟು ಬೆಳೆಸ್ತಾ ಇರಲಿಲ್ಲ. ಈ ಆಟದಲ್ಲಿ ಫಿಟ್ನೆಸ್ ಓರಿಯೆಂಟೆಡ್ ಅಂಶ ಎಲ್ಲ ಇದೆ. ಆಮೇಲೆ ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸ್ ಇದೆ. ನಾವು ಏನ್ ಜಿಮ್ ಅಲ್ಲಿ ನಾವು ಏನ್ ಎಕ್ಸಸೈಸ್ ಮಾಡ್ತೀವಿ, 2 ಅವರ್ ಜಿಮ್ ಅಲ್ಲಿ ಎಕ್ಸಸೈಸ್ ಮಾಡೋದು, ಅದೇ 2 ಅವರ್ ಪಿಕಲ್ ಬಾಲ್ ಆಡಿ ಖುಷಿಯಲ್ಲಿ ಆಡ್ತಾ ಆಡ್ತಾ ನೀವೆಲ್ಲ ಎಕ್ಸಸೈಸ್ ಮುಗಿಸಿರ್ತೀರ. ನಿಮ್ಗೆ ಎಕ್ಸಸೈಸ್ ಮಾಡದೆ ಅಂತಾನೆ ನಿಮ್ಗೆ ಅನ್ಸಿರಲ್ಲ, ಫೀಲ್ ಬರೋದಿಲ್ಲ. ಸೊ 8 ವರ್ಷದಿಂದ 80 ವರ್ಷದವರೆಗೂ ಸುಲಭವಾಗಿ ಆಡ್ಬೋದು. ಮತ್ತೆ ಇದು ಗ್ರಾವಿಟಿ ಜೊತೆಲಿ ಆಡ್ತೀವಿ. ಇಂಜುರೀಸ್ ತುಂಬಾ ಕಮ್ಮಿ. ಸೊ ಇಂಜುರೀಸ್ ಕಮ್ಮಿ, ಗ್ರಾವಿಟಿ ಜೊತೆಲಿ ಆಡ್ತೀವಿ, ಫಿಟ್ನೆಸ್ ಒಳ್ಳೇದು, ಇದು ಥೆರಪಿ, ದೇಹ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನೇನ್ ಬೇಕು ಮೇಡಮ್ ಆಟದಿಂದ? ಸೊ ಇಷ್ಟು ಒಂದು ಆಟ ಕೊಡುತ್ತೆ ಅಂತ ಗೊತ್ತಾದ್ಮೇಲೆ ಯಾಕೆ ಬೆಳೆಸ್ಬಾರ್ದು? ಇತ್ತೀಚೆಗೆ ಸರ್ ಇದು ಟ್ರೆಂಡಿಗೆ ಬಂದಿದ್ದೇನೆ ಒಂದು ಫಿಟ್ನೆಸ್ಗೋಸ್ಕರನೇ. ಓಕೆ ಸರ್, ಇನ್ನು ಈ ಒಂದು ನಮ್ಮ ಪಿಕಲ್ ಬಾಲ್ ಸಂಸ್ಥೆಯಿಂದ ಪ್ರತಿ ವರ್ಷವೂ ಕೂಡ ಟೂರ್ನಿಮೆಂಟ್ಗಳನ್ನು ಆಯೋಜನೆ ಮಾಡ್ತಾರೆ. ಕಳೆದ ವರ್ಷ 2024ರಲ್ಲಿ ಹಾಂಗ್ಕಾಂಗ್ನಲ್ಲಿ ನಡೆದಂಥ ಟೂರ್ನಿಮೆಂಟ್ನಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ರು. ಅದರಲ್ಲಿ ನಮ್ಮ ಭಾರತದಿಂದಲೂ ಕೂಡ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದರು, ಬೆಳ್ಳಿ ಮತ್ತು ಕಂಚು ಪದಕವನ್ನು, ಒಟ್ಟು 5 ಪದಕಗಳು ನಮ್ಮ ಭಾರತಕ್ಕೆ ಬಂದದ್ದು. ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಪಿಕಲ್ ಬಾಲ್ ಸಂಸ್ಥೆಯಿಂದ ಯಾರೆಲ್ಲ ಭಾಗವಹಿಸಿದ್ರು ಸರ್? ಹಾಂಗ್ಕಾಂಗ್ ಟೂರಲ್ಲಿ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಸೆಲೆಕ್ಷನ್ ಟ್ರಯಲ್ಸ್ ನಡೆಸುತ್ತೆ. ಓಕೆ. ಆ ಸೆಲೆಕ್ಷನ್ ಟ್ರಯಲ್ ಅಲ್ಲಿ ಸಾಕಷ್ಟು ಜಾರ್ಖಂಡ್ ಮತ್ತೆ ಮುಂಬೈ ಹಾಗೂ ಗುಜರಾತ್ ಇಂದ ಸೆಲೆಕ್ಟ್ ಆಗ್ತಾರೆ. ಸೊ ಅವರು ಹೋದಾಗ ಅದರಲ್ಲಿ 5 ಜನ ಯಶಸ್ಸನ್ನು ಕಾಣ್ತಾರೆ. ಸೊ 5 ಜನ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಇಂದ ಸ್ಪಾನ್ಸರ್ ಆಗಿರ್ತಾರೆ. ಸೊ ಇಡೀ ತಂಡ ಈ ಭಾರತದಿಂದ ಆಚೆಗೆ ಹೋಗ್ಬೇಕಾದ್ರೆ ಒಂದು ತಂಡ ಅವರಿಗೆ ಕಂಪ್ಲೀಟ್ ಕಿಟ್ ಸ್ಕೆಚರ್ಸ್ ಅಂತ ಒಂದು ಕಂಪನಿ ಸ್ಪಾನ್ಸರ್ ಮಾಡ್ತಿದೆ. ಸೊ ITC ಬಿಂಗೋ ಅವ್ರಿಗೆ ಮಿಕ್ಕಿದು ಏಪ್ರಿಲ್ಸ್ ಎಲ್ಲ ಸ್ಪಾನ್ಸರ್ ಮಾಡ್ತಿದೆ. ಸೊ ಹಾಗಾಗಿ ಕಿಟ್ ಸ್ಪಾನ್ಸರ್ ಅಫಿಷಿಯಲಿ ನಮ್ದು ಸ್ಕೆಚರ್ಸ್. ಸೊ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಇದಕ್ಕೆ ಜವಾಬ್ದಾರಿ ತಗೊಂಡು ಆ ಸ್ಪಾನ್ಸರ್ಶಿಪ್ ನ ರೈಸ್ ಮಾಡಿ ಪ್ಲೇಯರ್ಸ್ಗೆ ಬೆನಿಫಿಟ್ ಮಾಡ್ತಾರೆ. ಇನ್ನು ಸರಿ, ಒಂದು ಪಿಕಲ್ ಬಾಲ್ ಆಟವನ್ನು ಆಡೋದ್ರಿಂದ ಸಾಮಾನ್ಯವಾಗಿ ನಿರಂತರವಾಗಿ ಕೆಲವೊಂದಷ್ಟು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಯುವಕರಾಗಿರ್ಬೋದು ಅಥವಾ ವಯೋವೃದ್ಧರಾಗಿರ್ಬೋದು. ಈ ಪಿಕಲ್ ಬಾಲ್ ಆಟವನ್ನು ನಿರಂತರವಾಗಿ ಆಡೋದ್ರಿಂದ ಯಾವೆಲ್ಲ ಕಾಯಿಲೆಗಳು ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ? ನಾನು ಮುಂಚೆನೇ ಹೇಳಿದಾಗೆ ಪಿಕಲ್ ಬಾಲ್ ಆಡೋದ್ರಿಂದ ಕಾಯಿಲೆಗಳೇ ಇರಲ್ಲ. ಕಾಯಿಲೆಗಳು ಬರೋದು ಸೆಕೆಂಡ್ರಿ, ಫಸ್ಟ್ ಕಾಯಿಲೆನೇ ಇರಲ್ಲ. ಫಿಟ್ನೆಸ್ ಓರಿಯೆಂಟೆಡ್, ನಿಮ್ಗೆ ತೂಕ ಇಳಿಸ್ಬೇಕು ಅಂತ ನೀವು ಬೇರೆ ಕಡೆ ಏನೇನು ಅಭ್ಯಾಸಗಳು ಮಾಡಕ್ಕೆ ಟ್ರೈ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡಕ್ ಮಾಡ್ತೀರಾ, ಇಲ್ಲ ಜಿಮ್ಗೆ ಹೋಗ್ತೀರಾ, ಇಲ್ಲ XYZ, ಪಿಕಲ್ ಬಾಲ್ ಆಡಿ ಆಟೋಮೆಟಿಕ್ ಆಗಿ ತೂಕ ಇಳಿಯುತ್ತೆ. ಸರಿ, ಹೌಸ್ ವೈಫ್ ಅಂತೂ ಇದನ್ನ ಒಂದ್ಸಲ ಪಿಕಲ್ ಬಾಲ್ ಬ್ಯಾಟ್ ಇಟ್ಕೊಂಡ್ಬಿಟ್ರೆ ಯಾರು ಹೋಗಿದ್ದಿಲ್ಲ. ಮತ್ತೆ ಇಂಟ್ರೆಸ್ಟಿಂಗ್ ಉದಾಹರಣೆ ಏನಂದ್ರೆ, ನನಗೆ ಸಾಕಷ್ಟು ಜನ ಹೇಳಿರೋದು, ಈ ಸಾಫ್ಟ್ವೇರ್ ಅಲ್ಲಿ ಇರೋಂಥವ್ರು ಸ್ಯಾಟರ್ಡೆ ಸಂಡೇ ಮೂವಿ ಇಲ್ಲ ಅಂದ್ರೆ ರೆಸ್ಟೋರೆಂಟ್ ಅಲ್ಲಿ ಕಳಿಯೋರು. ಅಲ್ಲಿ ದುಡ್ಡು ಖರ್ಚಾಗೋದು, ಅವರು ಹಾಳಾಗ್ತಾ ಇತ್ತು ಅದು ಇದು ತಿಂದು. ಸೊ 2 ದುಡ್ಡು ಖರ್ಚಾಗೋದು, ಹೆಲ್ತ್ ಹಾಳಾಗೋದು. ಇವಾಗ ಏನ್ ಮಾಡ್ತಾ ಇದಾರೆ, ಬೆಳಗ್ಗೆನೆ ಕೋರ್ಟ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲಿ ಅವೈಲಬಲ್ ಇರುತ್ತೋ ಅಲ್ಲಿ ಕೋರ್ಟ್ ಬುಕ್ ಮಾಡ್ಕೊಂತಾರೆ. ಸೊ ಆಡಕ್ ಶುರು ಮಾಡ್ತಾರೆ. ಫುಲ್ ಎಂಟೈರ್ ಫ್ಯಾಮಿಲಿ ಒಟ್ಟಾಗಿ ಆಡ್ತಾರೆ. ಸೊ ಆರೋಗ್ಯನೂ ಕಾಪಾಡ್ಕೊಂಡ್ರು, ದುಡ್ಡು ಅವ್ರ ಜೇಬಲ್ಲೇ ಉಳ್ಕೊಂತು. ಸೊ ಖುಷಿಯಾಗೂ ಇದ್ದಾರೆ. ಒಟ್ಟು ಫ್ಯಾಮಿಲಿ ಒಂದು ಸೋಷಲೈಸಿಂಗ್ ಆಗುತ್ತೆ. ಈ ಪಿಕಲ್ ಬಾಲ್ ಮೇನ್ ಇದೆ, ಕಮ್ಯುನಿಟಿ ಗೇಮ್, ಸೋಷಲೈಸಿಂಗ್,
ಮತ್ತು ಫಿಟ್ನೆಸ್. ಓಕೆ ಸರ್, ಇನ್ನು ಈ ಪಿಕಲ್ ಬಾಲ್ ಬಗ್ಗೆ ವೀಕ್ಷಕರು ಈಗ ಆಲ್ರೆಡಿ ನೋಡ್ತಾ ಇರೋದ್ರಿಂದ ಅವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಬಂದಿರುತ್ತೆ. ನಾವು ಕೂಡ ಈ ಸಂಸ್ಥೆಗೆ ಹೋಗಿ ಜಾಯಿನ್ ಆಗಬೇಕಪ್ಪ, ನಾನು ಕೂಡ ಪಿಕಲ್ ಬಾಲ್ ಆಡಿ ಫಿಟ್ ಆಗಿರಬೇಕು ಅಂತ. ಅಂಥವ್ರಿಗೆ ನಿಮ್ಮ ಸಂಸ್ಥೆಗೆ ಜಾಯಿನ್ ಆಗೋದಕ್ಕೆ ಹೇಗೆ ಅಂತ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಅಂತ ನೀವು ಟೈಪ್ ಮಾಡ್ಬೋದು, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಅಂತ, ಅಥವಾ pickleballkarnataka.com ನಮ್ಮದು ವೆಬ್ಸೈಟ್. ನೀವು ಅದ್ರಲ್ಲಿ ಅಫಿಷಿಯಲಿ ಹೋದರೆ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸಿಂದ ಹಿಡಿದು ಇಮೇಲ್ ಐ ಡಿಯಿಂದ ಹಿಡಿದು ನಮ್ಮ ಇನ್ಸ್ಟಾ ಫಾಲೋಯಿಂಗ್ ಪೇಜಸ್, ಸೋಷಿಯಲ್ ಮೀಡಿಯಾದಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲನೂ ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ಸೊ ಅದ್ರ ಮುಖಾಂತರ ನಮಗೆ ಇಮೇಲ್ ಅದು ಬರೀಬೋದು, ಇಲ್ಲ ಫೋನ್ ಕಾಲಲ್ಲೂ ಮಾಡಿ ನಿಮ್ಗೆ ಏನು ಬೇಕು ಅಂತ ತಿಳಿಸ್ಬೋದು. ಆಟಗಾರರಾಗಿ ನಮ್ಮ ಜೊತೆ ಭಾಗವಹಿಸ್ಬೇಕಾ, ಇಲ್ಲ ವಾಲಂಟಿಯರ್ಸ್ ಆಗಿ ಭಾಗವಹಿಸ್ಬೇಕಾ, ನಮ್ಮ ಕಾರ್ಯಕ್ರಮಗಳಲ್ಲಿ ನೀವೊಂದು ವಾಲಂಟಿಯರ್ಸ್ ಆಗೋಂಥ ಅವಕಾಶ ಕೂಡ ಇದೆ. ಮತ್ತು ನೀವು ಕೋಚಸ್ ಆಗಬೇಕಾ, ಅಫಿಷಿಯಲಿ ಕೋಚ್ಗಳು ಕೂಡ ಆಗಬೇಕಾ, ಇಲ್ಲ ರೆಫ್ರೀಸ್ ಆಗಬೇಕಾ, ದರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ನಿಮ್ಗೇನು ಈ ಸಂಸ್ಥೆಯಲ್ಲಿ ಬಂದು ನಮ್ಮ ಜೊತೆಗೆ ಏನು ನೀವು ಮಾಡ್ಬೇಕಂತಿದ್ದೀರಾ ತಿಳಿಸ್ಕೊಟ್ರೆ ನಾವು ಆ ರೀತಿಯಲ್ಲಿ ನಿಮಗೆ ಮುಂದಕ್ಕೆ ತಗೊಳೋದಕ್ಕೆ ಎಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿ. ಇನ್ನು ಕೆಲವೊಂದಷ್ಟು ಜನರಿಗೆ ಗೊಂದಲ ಇರುತ್ತೆ, ನಾನು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಾದ ನಂತರದಲ್ಲಿ ಮುಂದಿನ ದೇಶಕ್ಕೆ ಅಥವಾ ಯಾವುದಾದ್ರು ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ ಎಲ್ಲ ಖರ್ಚನ್ನು ನಾನೇ ನಿಭಾಯಿಸಬೇಕಾ ಅಥವಾ ಸಂಸ್ಥೆ ಏನಾದರೂ ಕೊಡುತ್ತಾ ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ? ಮೇಡಮ್, ನಾವು ಏನು ಮಾಡ್ತೀವಿ, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂದರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಾವು ಮಾಡಿರ್ತೀವಲ್ಲ, ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿರ್ತಾರೆ. ಅವರಿಗೆ ರೈಲ್ವೆ ರಿಸರ್ವೇಷನ್ ಇಂದ ಹಿಡಿದು ಅವ್ರಿಗೆ ಅಲ್ಲಿ ಸ್ಟೇಯಿಂಗ್ ಅಕಾಮಿಡೇಷನ್ ಇಂದ ಹಿಡಿದು ಟೂರ್ನಮೆಂಟ್ ದಿವಸ ಫುಡ್ ಎಲ್ಲಾನು ಅಸೋಸಿಯೇಷನ್ ಪ್ರೊವೈಡ್ ಮಾಡುತ್ತೆ. ₹1 ಖರ್ಚು ಪ್ಲೇಯರ್ಸ್ಗೆ ಬರಲ್ಲ. ಅವ್ರಿಗೆ ಅಡಿಷನಲ್ ಬೇಕಾದ್ರೆ ಅವ್ರಿಗೇನು ಅದ್ರ ಮಾತ್ರ ಅವ್ರು ಖರ್ಚು ಮಾಡ್ಕೊಂತಾರೆ. ಬಿಟ್ರೆ ಅಫಿಷಿಯಲಿ ಏನು ಬೇಸಿಕ್ ನೀಡ್ಸ್ ನೆಸೆಸಿಟಿ ಇದೆ ಒಂದು ಪ್ಲೇಯರ್ಗೆ, ಉಳ್ಕೊಳಕ್ಕಾಗಿರ್ಬೋದು, ಊಟ ಆಗಿರ್ಬೋದು, ಅದೆಲ್ಲ ನಾವು ನೋಡ್ಕೊತಾ ಇದೀವಿ. ಇದು ಇವತ್ತಿಂದ ಅಲ್ಲ, 10 ವರ್ಷದಿಂದ ನೋಡ್ಕೊತಾ ಇದೀವಿ, ಮುಂದೆ ಕೂಡ ನೋಡ್ಕೊತೀವಿ. ಇನ್ನು ಸರ್, ನಿಮ್ಮ ಈ ಒಂದು ಪಿಕಲ್ ಬಾಲ್ ರಾಜ್ಯ ಅಸೋಸಿಯೇಷನ್ ಸಂಸ್ಥೆಯ ಮುಂದಿನ ಯೋಜನೆಗಳು ಯಾವೆಲ್ಲ ಸರ್? ಯಾವೆಲ್ಲ ಟೂರ್ನಿಮೆಂಟ್ಗಳನ್ನ ಆಯೋಜನೆ ಮಾಡ್ತಾ ಇದ್ದೀರಾ ಮುಂದೆ ಫ್ಯೂಚರಲ್ಲಿ? ಈಗ ಸದ್ಯಕ್ಕೆ 2 ಮೇಜರ್ ಟೂರ್ನಮೆಂಟ್ಸ್, ಅಪ್ಕಮಿಂಗ್ ಟೂರ್ನಮೆಂಟ್ಸ್ ಅಂತ ಅನ್ಬೋದು. ಒಂದು ಬ್ಯಾಂಗ್ಳೂರ್ ಓಪನ್ ಅಂತ. ಬ್ಯಾಂಗ್ಳೂರ್ ಓಪನ್ ಏನಾಗುತ್ತೆ, ಕಳೆದ ವರ್ಷ 580 ಹೆಚ್ಚು ಜನ ಭಾಗವಹಿಸಿದ್ರು. ಆಫ್ಟರ್ ಇಂಡಿಯಾ ಬಂದಿದ್ರು. ಈ ಸಲ ಫಾರಿನ್ ಪ್ಲೇಯರ್ಸ್ ಕೂಡ ಬರುವ ತುಂಬಾ ನಿರೀಕ್ಷೆ ಇದೆ. ಮತ್ತೆ ಈ ಸಲ ಕ್ಯಾಶ್ ಅವಾರ್ಡ್ ಕೂಡ ನಾವು ಹೆಚ್ಚು ಮಾಡ್ತಾ ಇದೀವಿ. ಸೊ ಅದೊಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಲಾಸ್ಟ್ ಇಯರ್ ನಾವು 5 ಲಕ್ಷವರೆಗೂ ಕ್ಯಾಶ್ ಅವಾರ್ಡ್ ಇಟ್ಟಿದ್ವಿ. ಸೊ ಈ ವರ್ಷ ಅದನ್ನ ಬಾರ್ನ ರೈಸ್ ಮಾಡ್ತೀವಿ. ಸೊ ಅದನ್ನ ಶಾರ್ಟ್ಲಿ ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ ಎಷ್ಟು ಅಂತ. ಸೊ ಸೆಕೆಂಡ್ ಬಂದು KPPL, ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್. ಸೊ ಅದರಲ್ಲಿ 6 ಓನರ್ಸು ಈಗಾಗಲೇ ರೆಡಿ ಇದ್ದಾರೆ. ಸೊ 6 ಓನರ್ಸು, 6 ಫ್ರಾಂಚೈಸೀಸ್, 6 ಜನ ಒಂದು ತಂಡದಲ್ಲಿ ಪ್ಲೇಯರ್ಸು ಮತ್ತು 2 ಸಬ್ಸ್ಟಿಟ್ಯೂಟ್. ಸೊ 8 ಜನ ಟೋಟಲಿ ಅದೊಂದು ಫಾರ್ಮ್ಯಾಟ್ ರೆಡಿ ಆಗಿದೆ. ಸೊ ಅದಕ್ಕೂ ಒಂದು ಸೆಲೆಕ್ಷನ್ ಟರ್ಮಿನಾಲಜಿ ಇಟ್ಟಿದ್ವಿ. ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಅಂತ ಮಾಡಿದ್ವಿ. ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಅಲ್ಲಿ ಯಾರು 25 ರ್ಯಾಂಕ್ ಗಳಿಸಿರ್ತಾರೆ, ಟಾಪ್ 25 ರ್ಯಾಂಕ್, ಅವರಿಗೆ ಈ ಲೀಗಲ್ಲಿ ಡ್ರಾಫ್ಟಿಗೆ ಸೆಲೆಕ್ಷನ್ ಮಾಡುವಂಥದ್ದು ಒಂದು ಪ್ರೊಸೀಜರ್ನ ನಾವು ಈಗಾಗಲೇ ಅನೌನ್ಸ್ ಮಾಡಿ ಆ ಟೂರ್ನಮೆಂಟ್ ಮುಗಿಸಿ, ಆ ಟೂರ್ನಮೆಂಟಲ್ಲಿ 25 ಜನ ಈಗಾಗಲೇ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಫಾರ್ಮಾಲಿಟೀಸ್ ಮಾಡಿ ಅದನ್ನು ಮುಂದಕ್ಕೆ ತಗೊಂಡು. ಯಾವಾಗ ನಡೆಯುತ್ತೆ ಸರಿ ಬಂದು ಟೂರ್ನಮೆಂಟ್? ಸೊ ಇದೊಂದು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾವು ಈಗಾಗಲೇ ನಡೆಸಬೇಕಂತ ಅನ್ಕೊಂಡಿದ್ದೀವಿ. ಓಕೆ, ನಮ್ಮ ಸಂಸ್ಥೆಯು ಕೂಡ ಮೇಗೆ ಲಾಂಚ್ ಆಗ್ತಾ ಇದೆ. ನಿಮ್ಮ ಯಶಸ್ಸಿನ ಜೊತೆಗೆ ನಮಗೂ ಕೂಡ ಯಶಸ್ಸು ಸಿಗಲಿ, ಜೊತೆಯಲ್ಲಿ ಸಾಗ್ತಾ ಹೋಗೋಣ. ಸರ್, ಈಗ ನಿಮ್ಮ ಒಂದು ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಯಾರೆಲ್ಲ ಇದ್ದಾರೆ ಸರ್? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಮಹಿಳೆಯರು ಮುಂದಿನ ಸ್ಥಾನದಲ್ಲಿದ್ದಾರೆ. ಓಕೆ. ಸೊ ಕಾವ್ಯ ಜೆ ಅಂತ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಪೂರ್ಣಿಮಾ ಅವರಿದ್ದಾರೆ. ಸೊ ರಘು ಅವರು ಆಡಿದ್ದಾರೆ. ದೀಪಕ್, ಆಕಾಶ್, ಪೂರ್ಣೇಶ್, ಸಾಕಷ್ಟು ಜನ ಹುಡುಗರು ಮುಂಚೆ 2016 ಇವಾಗವರೆಗೂ ಭಾಗವಹಿಸಿದ್ದಾರೆ. ಸಾಕಷ್ಟು ಜನರು ಭಾಗವಹಿಸಿ ಪ್ರಶಸ್ತಿಗಳನ್ನು ತಂದು ಕೊಟ್ಟಿರುವಂಥದ್ದು. WPCಯಲ್ಲಿ ಕಾವ್ಯ ಸಿಂಗಲ್ಸ್ ಅಲ್ಲಿ ಪ್ರಶಸ್ತಿ ಮಾಡಿದ್ಲು. ವರ್ಲ್ಡ್ ಪಿಕಲ್ ಚಾಂಪಿಯನ್ಶಿಪ್ ಅಲ್ಲಿ ಇತ್ತೀಚೆಗೆ ಮುಂಬೈಲಿ ನಡೀತದ್ದು. ಸೊ ಅದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಕಂಟ್ರಿಯಿಂದ ಭಾಗವಹಿಸಿದಾಗ ಅಲ್ಲಿ ಕಾವ್ಯ ಯಶಸ್ಸನ್ನು ತಂದು ಕೊಟ್ಟಿದ್ದಾಳೆ. ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ಲಿಸ್ಟ್ ಉದ್ದ ಇದೆ. ಸೊ ಅದರಲ್ಲೂ ಕೂಡ ಮಹಿಳೆಯರು ಹೋದ ಟೂರ್ನಮೆಂಟ್ಸ್ ಎಲ್ಲ ಮಹಿಳೆಯರು ತಂದ್ಕೊಟ್ಟಿದ್ದಾರೆ. ಉಮೇರ್ ಆಗಿರ್ಬೋದು, ಶಿಲ್ಪಾ ಶಾಮ್ ಆಗಿರ್ಬೋದು, ಈ ಥರ ಲೇಡೀಸು ಬೀಯಿಂಗ್ ಎ ಹೌಸ್ ವೈಫ್ಸ್ ಮಕ್ಕಳಿದ್ದು ಆ ಜವಾಬ್ದಾರಿ ನಿಭಾಯಿಸಿ ಇಲ್ಲಿ ಆಡೋದು ಸುಲಭ ಇಲ್ಲ.
ಸೊ ಇವರೆಲ್ಲ ಒಂದು ಉದಾಹರಣೆನೇ ಅಂತ ಅನ್ಬೋದು. ವೀಕ್ಷಕರೇ, ಸರ್ ಮಾತಾಡಿದ್ದನ್ನು ಕೇಳಿದ್ಮೇಲೆ ಅಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ನೋಡಬೇಕು ಅನ್ನುವಂಥ ಕುತೂಹಲ ನನಗಂತೂ ತುಂಬಾ ಹೆಚ್ಚಾಗಿದೆ. ನಿಮಗೂ ಕೂಡ ಈ ಕುತೂಹಲ ಬಂದಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾದರೆ ಆ ಕುತೂಹಲಕ್ಕೆ ತೆರೆ ಬೀಳಿಸುವ ಸಮಯ ಇದೀಗ ಬಂದಿದೆ. ನಮ್ಮ ಇವತ್ತಿನ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಕಾವ್ಯ ಹಾಗೂ ಪೂರ್ಣಿಮಾ ಅವರು ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೀಕ್ಷಕರೇ, ಇದೀಗ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂತಹ ಪೂರ್ಣಿಮಾ ಹಾಗೂ ಕಾವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪೂರ್ಣಿಮಾ ಹಾಗೂ ಕಾವ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾವ್ಯ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗೋದು ಸಾಮಾನ್ಯದ ಮಾತಲ್ಲ. ಒಬ್ಬ ಮಹಿಳೆಯಾಗಿ ನೀನು ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡಿರುವಂಥದ್ದು ಪಿಕಲ್ ಬಾಲ್ ಆಟದಲ್ಲಿ. ಹೇಗೆ ಇದು ಸಾಧ್ಯ ಆಯಿತು? ಮೊದಲಿಗೆ ನಾನು ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಥ್ರೋಬಾಲ್, ಬ್ಯಾಡ್ಮಿಂಟನ್ ಎಲ್ಲ. ಆಗ 2018ನಲ್ಲಿ ರಜತ್ ಕನ್ಕರ್ ಸರ್ ಅವ್ರ ಟೀಮ್ ಜೊತೆಗೆ ನಮ್ಮ ಕಾಲೇಜ್ ಮಹಾರಾಣಿ ಕಾಲೇಜ್ಗೆ ಬಂದಿದ್ರು ಡೆಮೋ ಕೊಡೋಕ್ಕೆ ಅಂತ. ಸೊ ನನ್ನ ಸಹಪಾಠಿಗಳ ಜೊತೆ ನಾನು ಅಟೆಂಡ್ ಮಾಡಿದೆ ಡೆಮೋನ. ಒಂದಷ್ಟು ಟೈಮ್ ಆಡಿದೆ, ಬಟ್ ತುಂಬ ಅಡಿಕ್ಟ್ ಆಯಿತು. ಹೋಗ್ತಾ ಹೋಗ್ತಾ ಹಾಫ್ ಆನ್ ಅವರ್ 1 hour ಹಾಡ್ತಾನೆ ಇದ್ದೆ. ಆ್ಯಂಡ್ ಸೊ ಆಕಾಶ್ ಶಿವಶಂಕರ್ ಅನ್ನೋರು ನಮ್ಮ ಕಾಲೇಜ್ಗೆ ಕೋಚ್ ಆಗಿ ಬಂದಿದ್ರು. ರಜತ್ ಸರ್ ಅವ್ರನ್ನ ಕೋಚ್ ಆಗಿ ಕಳಿಸಿದ್ರು. ಆ್ಯಂಡ್ 1 month ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟಿದ್ರು ನಮಗೆ. ಅದಾದಮೇಲೆ ನನ್ನ ರೆಕಗ್ನೈಸ್ ಮಾಡಿದ್ರು. ಓಕೆ, ಹುಡುಗಿಗೆ ಕೆಪಾಸಿಟಿ ಇದೆ, ಆಡ್ಬೋದು ಕಾಂಪಿಟೇಷನ್ ಲೆವೆಲ್ಗೆ ಅಂತ ರಜತ್ ಸರ್ ಹತ್ರ ಮಾತಾಡಿ ಈ ಹುಡುಗಿನ ಕಳಿಸ್ಬೋದು ಅಂತ ಮುಂಬೈಗೆ ಕಳಿಸ್ಕೊಟ್ರು. ಅಲ್ಲಿ ಒಂದಷ್ಟು ಮ್ಯಾಚಸ್ ಆಡಿದ್ವಿ, ಬಟ್ ಕಾಂಪಿಟೇಷನ್ ಲೆವೆಲ್ ತುಂಬಾನೇ ಹೈ ಇತ್ತು. ಒಳ್ಳೊಳ್ಳೆ ಪ್ರೋ ಪ್ಲೇಯರ್ಸ್ನ ನೋಡಿದ್ವಿ. ಸೊ ನಾನು ಈ ಥರ ಪ್ರೋ ಪ್ಲೇಯರ್ ಆಗಬೇಕು, ಇವ್ರ ಮಟ್ಟಕ್ಕೆ ನಾನು ಬೆಳಿಬೇಕು ಅನ್ನೋದು ಒಂದು ಮೈಂಡಿಗೆ ಬಂತು. ಸೊ ಅಲ್ಲಿಂದ ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಬಂದಮೇಲೆ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ರಜತ್ ಸರ್ ಮೆಂಟಲಿ ಫಿಸಿಕಲಿ ರೆಡಿ ಮಾಡಿದ್ರು, ಹೇಗೆ ರೆಡಿ ಆಗಬೇಕು ಟೂರ್ನಮೆಂಟ್ಸ್ಗೆ ಅಂತ. ಫಿಟ್ನೆಸ್ಸಿಂದ ಹಿಡಿದು ಪ್ರತಿಯೊಂದು ಟೆಕ್ನಿಕಲಿ ಆಗಲಿ ಡ್ರಿಲ್ಸ್ ಆಗಲಿ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದಾರೆ. ಓಕೆ, ಪಿಕಲ್ ಬಾಲ್ ಆಟವನ್ನು ಆಡಬೇಕು ಅಂತ ಅಂದರೆ ಕೆಲವೊಂದಷ್ಟು ನಿಯಮಗಳನ್ನು ಪಾಲನೆ ಮಾಡಿ, ಅಂದರೆ ದೇಹ ದಂಡನೆ ಏನಾದರೂ ಇದೆಯಾ? ಡಯಟ್ ಪ್ಲಾನ್ ಏನಾದರೂ ಮಾಡಬೇಕಾ? ಡಯಟ್ ಅಂತ ಮಾಡಬೇಕು, ಬಟ್ ಕಾಂಪಿಟೇಷನ್ ಲೆವೆಲ್ಗಂದರೆ ಮಾಡಲೇಬೇಕಾಗುತ್ತೆ. ಸೊ ಫಿಟ್ನೆಸ್ ಮೇನ್ ಇಂಪಾರ್ಟೆಂಟ್. ಡೈಲಿ ರನ್ನಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ, ವರ್ಕೌಟ್ಸ್, ಡ್ರಿಲ್ಸ್ ಮೇನ್ಲಿ. ಯಾರು ಮ್ಯಾಚ್ ಆಡೋವಂಥದ್ದು ನಾನು ಸಜೆಸ್ಟ್ ಮಾಡಲ್ಲ, ಬಟ್ ಡ್ರಿಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಮ್ಯಾಚಸ್, ದಿನಕ್ಕೆ 2 ಮ್ಯಾಚಸ್ ಸಾಕಾಗುತ್ತೆ. ಸೊ ಈ ಥರ ಮೆಂಟಲಿ ಯಾವ ದಿನ ಏನೇನು ಮಾಡಬೇಕು ಅನ್ನೋದು ಪ್ರಿಪೇರ್ ಮಾಡಿಕೊಂಡು ಅದೇ ತಕ್ಕನಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಟೂರ್ನಮೆಂಟ್ಸಲ್ಲಿ ರಿಸಲ್ಟ್ ಸಿಗುತ್ತೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ನಾನು ಹೊರ ದೇಶಕ್ಕಂತ ಹೋಗಿದ್ದೆ ಈ ಸ್ಪೋರ್ಟ್ಸ್ ಮುಖಾಂತರ, ನಾನು ಬೇರೆ ಟೈಮಲ್ಲಿ ಹೋಗಿಲ್ಲ. ಸೊ ಅಲ್ಲಿಗೆ ಹೋದಾಗ ಹೊಸ ಜನ, ಬೇರೆ ಥರದ ಆಟಗಾರರು ಹೆಂಗಿರ್ತಾರೆ, ತುಂಬಾನೇ ಸ್ಟ್ರಾಂಗ್ ಇರ್ತಾರೆ. ಅವರ ಸ್ಕಿಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕಲಿಯಕ್ಕೆ ಸಿಕ್ತು ನನಗೆ. ತುಂಬಾನೇ ಕಾಂಪಿಟೇಷನ್ ಫೇಸ್ ಮಾಡಿದೆ, ಗೆಲ್ಲಕ್ಕಾಗಿಲ್ಲ, ಬಟ್ ಸ್ಟಿಲ್ ಯಾವತ್ತೂ ಸೋಲಲ್ಲ, ಬಟ್ ಕಲ್ತು ಬರ್ತೀನಿ ಅನ್ನೋದು ನನ್ನ ಛಲ. ಮುಂದಿನ ಸರಿ ಕಾಂಪಿಟೇಟರ್ಸ್ ಏನಿರ್ತಾರೆ ಅವ್ರನ್ನ ಸೋಲಿಸ್ತೀನಿ ಅನ್ನೋ ಭರವಸೆ ಇದೆ. ಮತ್ತು ಇನ್ನು ನೀವು ಟ್ರಾವೆಲ್ ಮಾಡಬೇಕಾಗಿರ್ಬೋದು ಅಥವಾ ಒಂದು ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸ್ಟ್ರಗಲ್ ಪಟ್ಟಿದ್ದೇನಾದರೂ ಇದೆಯಾ? ಸ್ಟ್ರಗಲ್ ಅಂತ ಅಂದರೆ ನೇಪಾಳಕ್ಕೆ ಹೋಗುವಾಗ ಅಲ್ಲಿ ನಾವು ಟ್ರೈನಲ್ಲಿ ಹೋದ್ವಿ, ಟಿಟಿನಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ನನಗೆ. ಸೊ ತುಂಬ ಟ್ರಾವೆಲಿಂಗ್ ಆಯಿತು. ಅಲ್ಲಿಗೆ ಹೋದ್ಮೇಲೂ ನನಗೆ ಹುಷಾರಿರಲಿಲ್ಲ, ಬಟ್ ಸ್ಟಿಲ್ ಟ್ಯಾಬ್ಲೆಟ್ಸ್ ತಗೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ 3 ದಿನ ಟೂರ್ನಮೆಂಟ್ ಆಡಿದ್ವಿ. ಅಲ್ಲಿ ಎಷ್ಟೇ ವೆದರ್ ಕಂಡೀಷನ್ ಅಡೆತಡೆ ಇದ್ದರೂ ಅಲ್ಲಿ ನನಗೆ 2 ಗೋಲ್ಡ್ ಮೆಡಲ್ ಆಯಿತು, 1 ಸಿಲ್ವರ್ ಮೆಡಲ್ ಆಯಿತು. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಈ ಒಂದು ಜರ್ನಿಯಲ್ಲಿ ನಿಮ್ಮ ಬೆಸ್ಟ್ ಮೆಮೊರಿ ಅಂತ ಅಂದರೆ? ಬೆಸ್ಟ್ ಮೆಮೊರಿ ಅಂತ ಹೇಳಿದ್ರೆ, ನಾನು ತೈವಾನ್ಗೆ ಹೋದಾಗ ಒಬ್ಳು ಹುಡುಗಿ ಜಪಾನಿಂದ ಬಂದಿದ್ಲು. ಸೊ ಶಿ ವಾಸ್ ಲೈಕ್ ಎಲ್ಲ ಕ್ಯಾಟಗರಿನಲ್ಲೂ, ಮಿಕ್ಸ್ ಡಬಲ್ಸ್, ವಿಮೆನ್ಸ್ ಡಬಲ್ಸ್, ವಿಮೆನ್ಸ್ ಸಿಂಗಲ್ಸ್ ಎಲ್ಲದರಲ್ಲೂ ಅವ್ರಿಗೆ ನಾನು ಆಪೋಸಿಟ್ ಆಗಿ ಬಂದಿದ್ಲು. ಶಿ ವಾಸ್ ವೆರಿ ಸ್ಟ್ರಾಂಗ್, ತುಂಬಾನೇ ಸ್ಟ್ರಾಂಗ್ ಕಾಂಪಿಟೇಟರ್ ಇದ್ಲು. ಸೊ ಅವಳ ಆಟ ನೋಡ್ಕೊಂಡೆ, ಅವಳ ಹತ್ರ ಮಾತಾಡಿದೆ ಕೂಡ. ಐ ಅಪ್ರಿಷಿಯೇಟೆಡ್ ಹರ್, ತುಂಬ ಚೆನ್ನಾಗಿ ಆಡ್ತೀರಾ ಅಂತ ಹೇಳಿದೆ. ಆ್ಯಂಡ್ ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡೆ. ಅದ್ರ ತಕ್ಕನಂಗೆ ನಾನು ಶುರು ಮಾಡಿದ್ದೀನಿ. ಈಗ ಓಕೆ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಕಾವ್ಯ ನಿಮಗೆ? ಫ್ಯಾಮಿಲಿ ಮೊದಲು ನನಗೆ ಅಷ್ಟು ಸಪೋರ್ಟ್ ಮಾಡಿಲ್ಲ. ಬಿಕಾಸ್ ಯುನೋ ಹುಡುಗಿರಂದ್ರೆ ಭಯ ಇದ್ದೇ ಇರುತ್ತೆ, ಹೋಗ್ತಾಳೆ ಈಗ ಹೆಂಗೆ, ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಸ್ಟಿಲ್
ಆಸ್ ನಾನು ಆಡ್ತಾ ಅದು ನಾನು ರೆಕಗ್ನೈಸ್ ಮಾಡಿ ರಜತ್ ಸರ್ ನನಗೆ ಸಪೋರ್ಟ್ ಮಾಡ್ತಾನೆ ಹೋದ್ರು. ಸೊ ಅದ್ರ ಸಪೋರ್ಟಿನ ಮುಖಾಂತರ ನಾನು ಗೆಲ್ತಾ ಹೋದೆ. ಎಲ್ಲ ಟೂರ್ನಮೆಂಟ್ಸ್ ಕ್ಯಾಶ್ ಪ್ರೈಸ್ ಆಗಲಿ, ಮೆಡಲ್ಸ್ ಆಗಲಿ, ಸರ್ಟಿಫಿಕೇಟ್ಸ್ ಎಲ್ಲ ತಗೊಳ್ತಾ ಹೋದೆ. ಆ್ಯಂಡ್ ನಾನು ಒಂದು ದೊಡ್ಡ ಏಮ್ ಇಟ್ಕೊಂಡೆ, ನಾನು ಕೋಚ್ ಆಗಬೇಕು, ಒಳ್ಳೆ ಟಾಪ್ ಪ್ಲೇಯರ್ ಆಗಬೇಕು ಅಂತ. ಅದು ಯಾವಾಗ ಒಂದೊಂದೇ ಆಸೆ ನೆರವೇರ್ತಾ ಬಂತು, ಅವಾಗ ಮನೇಲಿ ತುಂಬಾ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾನೇ ಹೋಗಿಲ್ಲ ಅಂದ್ರೆ ಅವರೇ ಕೇಳ್ತಾರೆ, ಯಾಕೆ ಎದ್ದೋಗಿಲ್ಲ, ಬೇಗ ಹೋಗು ಪ್ರಾಕ್ಟೀಸ್ಗೆ ಅನ್ನ ಅವರೇ ಕಳಿಸ್ತಾರೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಚೇಂಜ್ಡ್ ಮೈ ಪೇರೆಂಟ್ಸ್ ಮೈಂಡ್ ಸೆಟ್. ಸೊ ಸಪೋರ್ಟ್ ಇವಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ ಕಾವ್ಯ, ಮತ್ತೆ ನಿಮ್ಮ ಒಂದು ಕಿರೀಟಕ್ಕೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿರುವಂಥದ್ದು? ಸ್ಟೇಟ್ ಟೂರ್ನಮೆಂಟ್ಸ್ ಅಂತ ಬಂದರೆ, ಫಸ್ಟ್ ಸ್ಟೇಟ್ ಟೂರ್ನಮೆಂಟ್ ಇಂದನೂ ನಾನು ಆಡ್ತಾ ಬಂದಿದ್ದೀನಿ. ಸೊ 8 ಸ್ಟೇಟ್ಸ್ ಆಗಿದ್ದಾವೆ. ಎಲ್ಲ ಸ್ಟೇಟ್ ಟೂರ್ನಮೆಂಟಲ್ಲೂ ನಂದು ಮೆಡಲ್ ಆಗಿದೆ. ಆ್ಯಂಡ್ ನ್ಯಾಷನಲ್ಸಲ್ಲಿ 4 ನ್ಯಾಷನಲ್ಸ್ ಆಡಿದ್ದೀನಿ. MP, ಗುಜರಾತ್ ಆ್ಯಂಡ್ ಪಾಟ್ನಾ ಅಲ್ಲಿ ಆಡಿದ್ದೀನಿ. ಸೊ ಎಲ್ಲ 4 ನ್ಯಾಷನಲ್ಸ್ ಅಲ್ಲೂ ಒಂದಲ್ಲ ಮೆಡಲ್ ಆಗೇ ಇದೆ. ಅಂಡ್ ಇಂಟರ್ನ್ಯಾಷನಲ್ಸ್ ಅಂತ ಬಂದ್ರೆ ಫಸ್ಟ್ ನೇಪಾಳಕ್ಕೆ ಹೋಗಿದ್ದೆ. ಅಲ್ಲಿ ಆಸ್ ಐ ಟೋಲ್ಡ್ 2 ಗೋಲ್ಡ್ ಮೆಡಲ್, 1 ಸಿಲ್ವರ್ ಮೆಡಲ್ ಆಯ್ತು. ಅಂಡ್ ನೆಕ್ಸ್ಟ್ ರೀಸೆಂಟ್ ಆಗಿ ಹೋದ ವರ್ಷ ಅಕ್ಟೋಬರ್ ನಲ್ಲಿ ತೈವಾನ್ಗೆ ಅಂತ ಹೋಗಿದ್ದೆ. ಅಲ್ಲಿ ಚೆನ್ನಾಗಿ ಆಡಿದೆ, ಕಾಂಪಿಟೇಷನ್ ಲೆವೆಲ್ ಹೈ ಇತ್ತು. ಸೊ ಗೆಲ್ಲಕ್ಕಾಗಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ ಕಾವ್ಯ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಇದೀಗ ವೀಕ್ಷಕರೇ, ಪೂರ್ಣಿಮಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಪೂರ್ಣಿಮಾ ಅವರೇ, ಒಬ್ಬ ಗೃಹಿಣಿಯಾಗಿ ನಿಮಗೆ ಹೇಗೆ ಅನ್ಸುತ್ತೆ? ಒಂದು ಪಿಕಲ್ ಬಾಲ್ ಆಟ ಚಾಲೆಂಜಿಂಗ್ ಆಗಿದೆಯಾ ಅಥವಾ ಖುಷಿ ಇದೆಯಾ? ತುಂಬಾ ಖುಷಿ ಇದೆ, ಆದ್ರೆ ಚಾಲೆಂಜಿಂಗ್ ಆಗು ಇದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಆಟಾಡ್ತಾರೆ, ಅವರು ಒಳ್ಳೆ ಪ್ಲೇಯರ್. ಸೊ ನಾವು ಆಡೋದಾದ್ರೆ ಮಿಕ್ಸ್ ಡಬಲ್ಸ್ ಆಡ್ತೀವಿ. ಸೊ ಇವಾಗ ಮಕ್ಕಳು ದೊಡ್ಡವರಾದ್ಮೇಲೆ ಇವಾಗ ಬಂದು ಜಾಯ್ನ್ ಆದೆ. ಮುಂಚೆ ಸ್ಪೋರ್ಟ್ಸ್ ಎಲ್ಲ ಹೋಗ್ತಾ ಇದ್ದೆ. ಮಕ್ಳಿಗೆ ಸ್ಪೋರ್ಟ್ಸ್ ಸೇರ್ಸೋಣ ಅಂತ ಬಂದೆ. ಇವರೆಲ್ಲ ಪಿಕಲ್ ಬಾಲ್ ಆಡ್ತಾ ಇದ್ದಿದ್ ನೋಡಿ ನಾನ್ ನೋಡೋಣ ಅಂತ ನೋಡಿದೆ. ಅಲ್ಲಿ ರಜತ್ ಸರ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಇವ್ರು ಹೇಳಿದ್ರಲ್ಲ ಆಕಾಶ್ ಅಂತ, ಅವ್ರ ಹತ್ರ ನಾನು 1 ಮಂತ್ ಕೋಚಿಂಗ್ ತಗೊಂಡು ಆಮೇಲೆ ಟೂರ್ನಮೆಂಟ್ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಮಾಮೂಲಿ ಸ್ಟೇಟ್, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ ಎಲ್ಲ ಅಟೆಂಡ್ ಮಾಡಿ ಈಗ ಒಂದ್ ಮಟ್ಟಿಗೆ ರಜತ್ ಸರ್ ಆಗ್ಲಿ, ನನ್ನ ಹಸ್ಬೆಂಡ್ ಆಗ್ಲಿ, ಜೊತೆಗೆ ನನ್ನ ಫ್ಯಾಮಿಲಿ, ನಾನು ಟೂರ್ನಮೆಂಟ್ಗೆ ಹೋಗ್ಬೇಕು ಅಂದ್ರೆ ನನ್ನ ಅಕ್ಕ ಅಮ್ಮ ಬಂದ್ ಮಕ್ಳು ನೋಡ್ಕೊಳ್ಳೋದು, ಎಲ್ಲ ಸಪೋರ್ಟ್ ಎಲ್ಲರದು ಚೆನ್ನಾಗಿದೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಮನೆ ಮತ್ತೆ ಆಟವನ್ನ? ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಹೌದು, ಬೆಳಗ್ಗೆ ಮಕ್ಳು ಸ್ಕೂಲ್ ಹೋಗಕ್ ಮುಂಚೆ ಬೇಗ 5 ಗಂಟೆಗೆ ಎದ್ದು ತಿಂಡಿ ಅಡ್ಗೆ ಮಾಡಿಟ್ಬಿಟ್ಟು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು 2 ಅವರ್ ಪ್ರಾಕ್ಟೀಸ್ ಮಾಡೋದು. ಮತ್ತೆ ಸಂಜೆ 2 ಅವರ್ ಪ್ರಾಕ್ಟೀಸ್ ಮಾಡೋದು. ಅಷ್ಟರೊಳಗೆ ಎಲ್ಲ ಮುಗಿಸ್ಕೊಂಡು ಚಾಲೆಂಜಿಂಗ್ ಅಂತ ಇದ್ಮೇಲೆ ಎಲ್ಲ ನಿಮ್ಗೆ ಏನ್ ಇಷ್ಟ ಮಾಡ್ಬೇಕು ಆಗ ಅದು ಬಂದ್ಬಿಡುತ್ತೆ. ಇನ್ನು ಪೂರ್ಣಿಮಾ ಅವರ ಡೈಲಿ ರೂಟೀನ್ ಹೇಗಿರುತ್ತೆ? ಡೈಲಿ ರೂಟೀನ್ ಸೊ ಇದೆ, ಎಲ್ಲ ಇರುತ್ತೆ. ಸೊ ನಾನು ಈವನ್ ದೇವಸ್ಥಾನಕ್ಕೆ ಹೋಗೋದು ನಾನು ಬಿಡಲ್ಲ. ಮನೆದು ಅಡ್ಗೆ ಮಾಡೋದು ಪ್ರತಿಯೊಂದು ನಾನೇ ಮಾಡ್ತೀನಿ. ಕೆಲಸದವ್ರ ತರ ಏನಿಲ್ಲ, ಬರೀ ಮನೆ ಕ್ಲೀನ್ ಮಾಡಿಬಿಟ್ರೆ ಅಡ್ಗೆ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಏನಿರುತ್ತೆ, ಬಂದು ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡಿ ಮಕ್ಳಿಗೆ ಓದಿಸ್ಕೊಂಡು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದೆ. ಓಕೆ, ನಿಮ್ಮ ಹಸ್ಬೆಂಡ್ ಕೂಡ ಒಬ್ರು ಕ್ರೀಡಾಪಟು ಅಂತ ಹೇಳಿದ್ರಿ, ಅವರು ಕೂಡ ನ್ಯಾಷನಲ್ ಲೆವೆಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಥೈಲ್ಯಾಂಡಿಗೆ ಹೋಗಿ ನಾವು ಡಬಲ್ಸ್ ಆಡಿದ್ವಿ. ಸೊ ಅಲ್ಲಿ ಬ್ರಾನ್ಸ್ ಮೆಡಲ್ ಆಯ್ತು. ಇನ್ನೊಂದು ಟೀಮ್ ಇವೆಂಟ್ ಅಲ್ಲಿ ಗೋಲ್ಡ್ ಮೆಡಲ್ ಆಯ್ತು. ಬೇರೆ ಸ್ಟೇಟ್ ನ್ಯಾಷನಲ್ಸ್ ಇವ್ರೆಲ್ಲಂಗೆ MP, ಗುಜರಾತ್, ಪಾನಿಪಟ್ ನ್ಯಾಷನಲ್ಸ್ ಇಲ್ಲೆಲ್ಲ ಅಟೆಂಡ್ ಮಾಡಿ ಮೆಡಲ್ ಮಾಡ್ಕೊಂಡಿರ. ನಿಮ್ಮ ಒಂದು ಅಭ್ಯಾಸ ಹೇಗಿರುತ್ತೆ ಇದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ? ಬೆಳಗ್ಗೆ ಬಂದು ಫಸ್ಟ್ ಜಾಗಿಂಗ್ ಮಾಡೋದು, ವಾರ್ಮ್ ಅಪ್ ಎಲ್ಲ ಮಾಡಿ ಒಂದೆರಡು ಎಕ್ಸರ್ಸೈಸ್ ಏನೇನಿರುತ್ತೆ ಮಾಡಿ ಡ್ರಿಲ್ಸ್ ಮಾಡೋದು. ಆಮೇಲೆ ಮ್ಯಾಚಸ್ ಆಡೋದು, ಅಷ್ಟೇ. ಓಕೆ, ಇನ್ನ ಪೂರ್ಣಿಮಾ ಅವರೇ, ಇತ್ತೀಚಿನ ದಿನದಲ್ಲಿ ಮಹಿಳೆಯರು ಒಂದು 35+ ಆಯಿತು ಅಂತಂದ್ರೆ ತುಂಬಾನೇ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಈ ಒಂದು ಆಟವನ್ನು ಆಡೋದ್ರಿಂದ ಅಂಥವ್ರಿಗೆ ಏನೆಲ್ಲ ಉಪಯೋಗ ಆಗುತ್ತೆ? ಖಂಡಿತ ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಇಷ್ಟೊತ್ತಿಗಾಗ್ಲೇ ಶುಗರ್ ಅದು ಇದು ಬಂದ್ಬಿಟ್ಟು ನಾವ್ ಎಷ್ಟು ಬೆವರು ಸುರಿಸ್ತೀವಿ, ಅದು ಶುಗರ್ ಅಂತೂ ಬರೋದೇ ಇಲ್ಲ. ಬೆವರು ಸುರಿಸಿದಷ್ಟು ನಾವೆಷ್ಟು ವರ್ಕೌಟ್ ಮಾಡ್ತೀವಿ, ಕಾಯಿಲೆಗಳು ಬರಲ್ಲ. ನಮ್ಮನೇಲೂ ಹೇಳ್ತಾ ಇದ್ರು, ನಿನಗೆ 2 C-ಸೆಕ್ಷನ್ ಆಗಿದೆ, ಸಿಸರನ್ ಆಗಿದೆ, ಬ್ಯಾಕ್ ಪೇನ್ ಬರುತ್ತೆ, ಹೋಗ್ಬೇಡ, ಆಡ್ಬೇಡ, ಕುಣಿಬೇಡ ಅಂತ. ಇಲ್ಲ, ನಾವೆಷ್ಟು ವರ್ಕೌಟ್ ಮಾಡ್ತೀವಿ, ಏನು ಅದೆಲ್ಲ ಆಗಲ್ಲ. ವರ್ಕೌಟ್ ಮಾಡ್ಬೇಕು. ಅದ್ರಲ್ಲೂ ಸ್ಟಾರ್ಟಿಂಗ್ ಏರೋಬಿಕ್ಸ್ ಜಿಮ್ ಅಂತ ಸೇರ್ಕೊಂಡೆ, ಆದ್ರೆ ಅದಷ್ಟು ಮಜಾ ಬರ್ತಿರ್ಲಿಲ್ಲ. ಯಾವಾಗ 1 ಅವರ್ ಆಗುತ್ತೋ ಮನೆಗೆ ಹೋಗೋಣ ಅನ್ಸೋದು. ಇದು ನಿಮಗೆ 2 ಅವರ್, 3 ಅವರ್ಸ್, 3 ಆದ್ರೂ ಆಡ್ತಾನೆ ಆಡೋಣ ಅನ್ಸುತ್ತೆ. ಖುಷಿಯಾಗಿ ವರ್ಕೌಟ್.
ಮತ್ತೆ ಇನ್ನು ಮಕ್ಕಳ ಸಪೋರ್ಟ್ ಹೇಗಿದೆ? ಮಕ್ಕಳು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈಗ ಅವರು ಸ್ಪೋರ್ಟ್ಸ್ ಆಡ್ತಾ ಇದಾರೆ, ಬಾಸ್ಕೆಟ್ಬಾಲ್. ನೆಕ್ಸ್ಟ್ ಇದಕ್ಕೂ ಜಾಯಿನ್ ಆಗ್ಬೇಕು ಅಂತ ಅವ್ರಿಗೂ ಇಷ್ಟ ಇದೆ. ಸ್ವಲ್ಪ PU ಸೆಕೆಂಡ್ PU ಇದಾರೆ. ಮಗ ಒಂದೊಂದು ಎಜುಕೇಶನ್ ಮುಗಿದ್ಮೇಲೆ ಇದೊಂದು ಪಾಸ್ ಆದ್ಮೇಲೆ. ಓಕೆ ಓಕೆ. ಇನ್ನು ನಿಮ್ಗೆ ಯಾವೆಲ್ಲ ಪ್ರಶಸ್ತಿಗಳು ಸಿಕ್ಕಿರುವಂಥದ್ದು ಪೂರ್ಣಿಮಾ? ಸ್ಟೇಟ್ ಟೂರ್ನಮೆಂಟ್ ಅಲ್ಲಿ ಏನೇನ್ ಸ್ಟೇಟ್ ಆಡಿದೀನಿ ಅದ್ರಲ್ಲಿ ಸ್ಟೇಟ್ ಅಲ್ಲಿ ಆಗಿದೆ. ನ್ಯಾಷನಲ್ಸ್ ಅಲ್ಲಿ ಮತ್ತೆ ಕ್ಯಾಟಗರಿ ಬರುತ್ತಲ್ಲ ನಮ್ಗೆ 30+ ಅದ್ರಲ್ಲೂ ಆಗಿದೆ. ಸೊ ಕಾವ್ಯನ್ ಜೊತೆನೆ ಒಂದು ನ್ಯಾಷನಲ್ಸ್ ಓಪನ್ಸ್ ಅಲ್ಲಿ ಆಗಿತ್ತು ಸಿಲ್ವರ್. ಥೈಲ್ಯಾಂಡ್ ಅಲ್ಲಿ ಹಸ್ಬೆಂಡ್ ಜೊತೆ ಬ್ರಾನ್ಸ್, ಟೀಮ್ ಇವೆಂಟ್ ಅಲ್ಲಿ ಗೋಲ್ಡ್ ಆಗಿದೆ. ನಿಮ್ಮ ಒಂದು ಬೆಸ್ಟ್ ಮೆಮೊರಿ ಒಂದು ಜರ್ನಿಯಲ್ಲಿ? ಬೆಸ್ಟ್ ಮೆಮೊರಿ ಥೈಲ್ಯಾಂಡ್ ಎಲ್ಲ ಗ್ರೂಪ್ ಎಲ್ಲ ಹೋಗಿದ್ವಿ. ರಜತ್ ಸರ್ ನಾವೆಲ್ಲ ಒಂದು ಗ್ರೂಪ್, ಎಲ್ಲದು ಚೆನ್ನಾಗಿರುತ್ತೆ, ಒಳ್ಳೆ ಮೆಮೊರಿನೇ. ಸೊ ಬೆಸ್ಟ್ ಮೆಮೊರಿ ಥೈಲ್ಯಾಂಡ್ ಮೆಮೊರಿ. ಓಕೆ, ನಿಮ್ಮ ಇಬ್ಬರಿಗೂ ಒಂದೇ ಕ್ವಶನ್ ಅಂದ್ರೆ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರ ಸ್ಪೆಸಿಫಿಕ್ ಆಗಿ ಯುವಕರಿಗೆ ಪಿಕಲ್ ಬಾಲ್ ಆಟವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಹೇಳೋದಾದ್ರೆ? ಈಗಿನ ಕಾಲದಲ್ಲಿ ಮಕ್ಕಳು ಇವಾಗ ಪ್ರೈಮರಿ ಇಲ್ಲ, ಇನ್ನು ಚಿಕ್ಕ ಮಕ್ಳು 2 ವರ್ಷ 3 ವರ್ಷ ಇರ್ತಾರೆ, ಅಂತವ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಗೇಮ್ಸ್ ಅಂತ. ಅದೆಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ಅವ್ರು ಮೆಂಟಲಿ ತುಂಬಾ ಡೌನ್ ಆಗ್ತಾರೆ, ಓದಿನ ಕಡೆ ಗಮನ ಸಿಗಲ್ಲ. ಸೊ ಪಿಕಲ್ ಬಾಲ್ ಅಂತ ಬಂದ್ರೆ ಮೆಂಟಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಮಕ್ಕಳು, ಅಂಡ್ ಫಿಸಿಕಲಿ ಹೆಲ್ದಿ ಆಗಿರ್ತಾರೆ, ಅಂಡ್ ಓದೋದ್ರಲ್ಲೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಹ್ಯಾಪಿ ಆಗಿರ್ತಾರೆ, ಪಿಕಲ್ ಬಾಲ್ ಆಡಿ ಆಲ್ರೆಡಿ ಅಲ್ಲಿ ಖುಷಿ ಆಗಿರ್ತಾರೆ. ಅದೇ ಖುಷಿನಲ್ಲಿ ಓದ್ತಾರೆ ಚೆನ್ನಾಗಿ, ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಹೌದು, ಗೇಮ್ ನೋಡಿ ಅವ್ರು ತುಂಬಾನೇ ಮೆಂಟಲಿ ಡೌನ್ ಆಗ್ಬಿಡ್ತಾರೆ. ಸೊ ನಾನು ಅದೇ ಸಜೆಸ್ಟ್ ಮಾಡೋದು, ಮೊಬೈಲ್ ಬಿಡಿ, ಬಂದು ಪಿಕಲ್ ಬಾಲ್ ಆಟ ಆಡಿ, ಮೈಂಡ್ ರಿಫ್ರೆಶ್ ಆಗುತ್ತೆ, ಹೆಲ್ತ್ ಕಾಪಾಡ್ಕೊಳ್ಳಿ. ಸೊ ಪಿಕಲ್ ಬಾಲ್ ಅಲ್ಲಿ ಆಸ್ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಆದಂಗೆ ತುಂಬಾನೇ ವರ್ಕೌಟ್ ಆಗುತ್ತೆ ಬಾಡಿಗೆ. ನೆಟ್ 3 ಫೈಟ್ ಇರೋದ್ರಿಂದ ತುಂಬಾ ಬಗ್ಗಿ ಆಡ್ಬೇಕು. ಸೊ ವರ್ಕೌಟ್ ತುಂಬಾ ಚೆನ್ನಾಗಾಗುತ್ತೆ, ಅಂಡ್ ನಮ್ಗೆ ಸುಸ್ತು ಅನ್ಸಲ್ಲ. ಎಷ್ಟೇ ಸುಸ್ತಾದ್ರೂ ನಮ್ ಕಾನ್ಸಂಟ್ರೇಷನ್ ಫುಲ್ ಗೇಮ್ ಕಡೆ ಇರುತ್ತೆ, ನಾವು ಎಂಜಾಯ್ ಮಾಡ್ತಿರ್ತೀವಿ. ಸೊ ನೋ ಟೆನ್ಷನ್. ನಿಮ್ಮ ಒಂದು ನಮ್ದು ಅದನ್ನೇ. ನನ್ಗೆ ಮಕ್ಳು ಇದಾರಲ್ಲ, ಅವ್ರನ್ನೇ ನೋಡ್ತೀನಲ್ಲ, ಅವರು ಮುಂಚೆ ಹಿಂಗೆ ಮೊಬೈಲ್ ನೋಡ್ತಾ ಇದ್ರು. ಇವಾಗ ಸ್ವಲ್ಪ ಸ್ಪೋರ್ಟ್ಸ್ ಕಡೆ ಅಂತ ಬರ್ತಾರೆ. ಮೊಬೈಲ್ ಎಲ್ಲ ಕಡಿಮೆ ಆಗಿದೆ, ನಂದು ಕಡಿಮೆ ಆಗಿದೆ. ನಾನು ನೋಡೋದು ಟೈಮೇ ಇರಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್, ಅದೊಂಥರ ಎಂಟರ್ಟೈನ್ಮೆಂಟ್, ಗೇಮ್ಸ್ ಎಲ್ಲ ಎಂಟರ್ಟೈನ್ಮೆಂಟ್ ಅಂತ ಇದ್ದೀರಾ. ಸೊ ನಾನು ಏರೋಬಿಕ್ಸ್ಗೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಎಂಟರ್ಟೈನ್ಮೆಂಟ್ ಇದೆ, ಬಟ್ ಇದನ್ನ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಇನ್ನು ಕಾವ್ಯ ಮತ್ತು ಪೂರ್ಣಿಮಾ, ನಾನು ನಿಮ್ಮ ಒಂದು ಪ್ಯಾಡಲ್ ಮತ್ತು ಬಾಲನ್ನು ಗಮನಿಸಿದಾಗ ಇಲ್ಲಿ ಒಂದು ರೀತಿ ವಿಚಿತ್ರವಾಗಿರುವಂಥದ್ದು. ಸಾಮಾನ್ಯ ಎಲ್ಲ ಬಾಲ್ಗಳು ನೈಸ್ ಆಗಿರ್ತಾರೆ, ಬಟ್ ಇಲ್ಲಿ ಹೋಲ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಏನಿದು ಸ್ಪೆಸಿಫಿಕ್ ರೀಸನ್ ಏನು ಇದು ಹೋಲ್ಗಳಿಗೆ? ಸೊ ಬಾಲ್ನ ಕ್ರಿಯೇಟ್ ಮಾಡಿರೋದು ಬಂದು, ಇವಾಗ ನಾವು ಔಟ್ಡೋರ್ ಅಲ್ಲಿ ಆಡ್ತೀವಿ ಅಂದ್ರೆ ತುಂಬಾ ವಿಂಡಿ ಆಗಿರುತ್ತೆ, ಅಂಡ್ ಪ್ಲಾಸ್ಟಿಕ್ ಬಾಲ್ ಬಂದು ತುಂಬಾ ಲೈಟ್ ವೇಟ್ ಇರುತ್ತೆ. ಹೌದು, ಅಂಡ್ ನಾವು ಆಡುವಾಗ ತುಂಬಾ ವಾಬಲ್ ಆಗುತ್ತೆ. ಸೊ ಅದಾಗಬಾರ್ದು ಅಂದ್ಬಿಟ್ಟು ಏರೋಡೈನಮಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಲ್ಸ್ ಮಾಡಿರ್ತಾರೆ. ಸೊ ಇಂಡೋರ್ ಅಲ್ಲಿ 24 ಹೋಲ್ಸ್ ಇರುತ್ತೆ, ಅಂಡ್ ಔಟ್ಡೋರ್ ಬಾಲ್ ಅಲ್ಲಿ 40 ಹೋಲ್ಸ್ ಇರುತ್ತೆ. ಸೊ ದಟ್ ಗಾಳಿ ಎಷ್ಟೇ ಇದ್ರೂ ಏನು ಡಿಸ್ಟ್ರಾಕ್ಷನ್ ಆಗ್ದಿರಾ ಆಡ್ಬೋದು, ಫ್ಲೂಯೆಂಟ್ ಆಗಿ ಆಡ್ಬೋದು ಅನ್ನೋದಕ್ಕೆ ಮಾಡಿರ್ತಾರೆ. ಸೊ ಯೂಶಲಿ ಇವಾಗೆಲ್ಲ ಔಟ್ಡೋರ್ ಬಾಲ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಪೂರ್ಣಿಮಾ, ನನಗೆ ಈ ಬ್ಯಾಟನ್ನ ನೋಡ್ತಿದ್ರೆ ಒಂದು ಆಟ ನೆನಪರ್ತಿದೆ, ನಿಮ್ಗೆ ಗೊತ್ತಿರ್ಬೋದು, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಮಾಡಿರೋದು. ಇದು ನೀರು ಸಲೀಸಾಗಿ ಹೋಗ್ತಾ ಇತ್ತಲ್ಲ, ಇದು ಏನಂದ್ರೆ ಈ ಪ್ಯಾಡಲ್ ಇದು 350 ಗ್ರಾಮ್ಗಿಂತ ಕಡಿಮೆ ಇರಬೇಕು ವೇಟ್. ಸೊ ಇದು ಉದ್ದ ಬಂದು 17 ಸೆಂಟಿಮೀಟರ್ಗಿಂತ ಕಡಿಮೆ ಇರಬೇಕು. ಆಮೇಲೆ ಸ್ವಲ್ಪ ಲೈಟ್ ವೇಟ್ ಇರುತ್ತೆ, ಸೈಜಲ್ಲೂ ಹೆಚ್ಚು ಕಡಿಮೆ ಇರುತ್ತೆ. ಸೊ ಪ್ಲಾಸ್ಟಿಕ್ ಬಾಲ್ ಅಲ್ಲ, ಸೊ ಸಲೀಸ್. ಇನ್ನೊಂದೇನಂದ್ರೆ ಪ್ಲಾಸ್ಟಿಕ್ ಬಾಲ್ ಅಡ್ವಾಂಟೇಜ್, ನಿಮಗೆ ಏಟ್ ಬೀಳಲ್ಲ. ಹೌದು, ಅದೊಂದು ಅಡ್ವಾಂಟೇಜ್. ಈಸಿಯಾಗಿ ಬೌನ್ಸಿ ಕೂಡ ಆಗ್ತಾ ಹೋಗುತ್ತೆ. ಕಾವ್ಯ ಹಾಗೂ ಪೂರ್ಣಿಮಾ, ಪಿಕಲ್ ಬಾಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಸ್ಟುಡಿಯೋದಲ್ಲಿ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೂ ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿರುವಂತಹ ಪೂರ್ಣಿಮಾ ಹಾಗೂ ಕಾವ್ಯ ಅವರ ಮೂಲಕ ಅವರ ಕ್ರೀಡಾ ಪಯಣದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೀನಿ. ಇದೀಗ ಮುಂದುವರೆದಂತೆ ರಜತ್ ಕಾಂಕರ್ ಸರ್ ಅವರ ಮೂಲಕ ಮತ್ತೊಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನನ್ನದು. ಬನ್ನಿ ರಜತ್ ಕಾಂಕರ್ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕ್ರೀಡಾಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ದಯಮಾಡಿ ನೀವು ನಮ್ಮ ವೀಕ್ಷಕರಿಗೆ ಈ ಒಂದು ಬಾಲ್ ಮತ್ತೆ ಈ ಒಂದು ಪ್ಯಾಡಲ್ನ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ಬಾಲ್ ಬಗ್ಗೆ ಹೇಳಬೇಕಾದ್ರೆ, ಇದು ನೀವು ಕಾಣ್ತಾ ಇರೋದು ಔಟ್ಡೋರ್ ಬಾಲ್. ಔಟ್ಡೋರ್ ಬಾಲಲ್ಲಿ 40 ಹೋಲ್ಸ್ ಇರುತ್ತೆ. ಲೈಟ್ ವೆಯ್ಟ್ ಬಂದು ನಿಮಗೆ 26-28 ಗ್ರಾಮ್ ವರ್ಗೂ ವೆಯ್ಟ್ ಸಿಗುತ್ತೆ. ಸೊ
ಸೊ ಇಟ್ ಡಿಪೆಂಡ್ಸ್ ಆನ್ ಈಚ್ ಮ್ಯಾನುಫ್ಯಾಕ್ಚರ್ ಹೇಗೆ ವೆಯ್ಟ್ ಮಾಡ್ತಾರೆ ಅನ್ನೋದು. ಹೋಲ್ಸ್ ಮಾತ್ರ 40 ಹೋಲ್ಸ್ ಸ್ಟ್ಯಾಂಡರ್ಡ್ ಆಗಿ ಮಾಡಿರ್ತಾರೆ. ಇದರಲ್ಲಿ ಏರೋಡೈನಮಿಕ್ಸ್ ಅಳವಡಿಸಿ ಮಾಡಿರ್ತಾರೆ ಹೋಲ್ಸ್ನ. ಸೊ ಗಾಡಿಯಲ್ಲಿ ಎಷ್ಟು ಸ್ಪೀಡಲ್ಲಿ ವೇಗವಾಗಿ ಸಾಗಬೇಕು ಇದನ್ನೆಲ್ಲ ನೋಡಿ ಮಾಡಿರುವಂಥದ್ದು. ಇಂಡೋರ್ ಔಟ್ಡೋರ್ಗೆ ಬೇರೆ ಬೇರೆ ಬಾಲ್ ಬರುತ್ತೆ. ಸೊ ಇಂಡೋರ್ಗೆ ಅದೇ ಆದಂಥ ವಿಶೇಷವಾದ ರೀತಿಯಲ್ಲಿ ಇನ್ನೂ ಸ್ವಲ್ಪ ಹೋಲ್ ದಪ್ಪ ಇರುತ್ತೆ, 28 ಹೋಲ್ ಬರುತ್ತೆ. ಇದರಲ್ಲಿ 40 ಹೋಲ್ ಇದೆ. ಸೊ ಆ ಥರ ಡಿಫ್ರೆಂಟ್ ಹೋಲ್ಸ್ ಇರೋ ಬಾಲ್ ಔಟ್ಡೋರ್ ಆ್ಯಂಡ್ ಇಂಡೋರ್ಗೆ ಬೈಫರ್ಕೇಟ್ ಮಾಡ್ತೀವಿ. ಇದು ಪ್ಯಾಡಲ್ಗೆ ಹೇಳೋದಾದ್ರೆ ಪ್ಯಾಡಲ್ ಬಂದು ಉದ್ದ 17 ಸೆಂಟಿಮೀಟರ್ಗಿಂತ 17 ಇಲ್ಲ 17 ಸೆಂಟಿಮೀಟರ್ಗಿಂತ ಕಮ್ಮಿ ಉದ್ದ ಇರಬೇಕು. ಇದರಲ್ಲಿ ನೀವು ಥಿಕ್ನೆಸ್ ಹೋದ್ರೆ ನಿಮ್ಗೆ 12 mm, 13 mm, 14 mm, 16 mm ಅಂತ ರೀತಿಯಲ್ಲಿ ಇದನ್ನ ಥಿಕ್ನೆಸ್ ಕೂಡ ಮಾಡಿರ್ತಾರೆ. ಇದರದ್ದು ವೆಯ್ಟ್ ಅಂತ ಬಂದಾಗ ವೆಯ್ಟ್ ನೀವು ತೂಕ ಇಟ್ಟಾಗ 350ಕ್ಕಿಂತ ಕಮ್ಮಿ ಗ್ರಾಮ್ ಅಲ್ಲಿ ಇದನ್ನ ಇರಬೇಕು. ಅವಾಗಲೇ ಅದು ಸ್ಟ್ಯಾಂಡರ್ಡೈಸ್ ಪ್ಯಾಡಲ್ ಆಡೋದಕ್ಕೆ. ಇದರದ್ದು ಮಾನ್ಯತೆ ಬಂದು USAPA ಅಂತ ಅಪ್ರೂವಲ್ ಬರುತ್ತೆ, ಮತ್ತೆ UPA ಅಂತಾನು ಅಪ್ರೂವಲ್ ಬರುತ್ತೆ. ಈಗ ನಾವು ಇಂಡಿಯಾದಲ್ಲಿ ಇಂಡಿಯನ್ ಅಪ್ರೂವಲ್ ಕೂಡ ಶುರು ಮಾಡಿದ್ದೀವಿ. AIPA ಅಪ್ರೂವಲ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಇದರ ಅಪ್ರೂವಲ್ ಕೂಡ ಟೆಸ್ಟಿಂಗ್ ಲ್ಯಾಬ್ ಕೂಡ ನಾವು ಮಧ್ಯಪ್ರದೇಶಲ್ಲಿ ಇದರ ಟೆಸ್ಟಿಂಗ್ ಲ್ಯಾಬ್ ಕೂಡ ಶುರು ಮಾಡಿದ್ದೀವಿ. ಬಾಲು ಪ್ಯಾಡಲ್ ಎರಡು ಟೆಸ್ಟ್ ಆಗುತ್ತೆ. ಸೊ 100% US ಏನು ಲ್ಯಾಬ್ ರಿಸಲ್ಟ್ಸ್ ಕೊಡ್ತೋ ಅದೇ ರೀತಿ ನಾವು ಲ್ಯಾಬ್ ರಿಸಲ್ಟ್ ಕೊಟ್ಟು ಸರ್ಟಿಫೈ ಮಾಡ್ತಾ ಇದ್ದೀವಿ. ಇನ್ನು ಸರ್, ಈ ಒಂದು ನಮ್ಮ ಕರ್ನಾಟಕ ಸಂಸ್ಥೆ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥೆನ ಪ್ರಾರಂಭ ಮಾಡೋದಕ್ಕೆ ನಿಮಗೆ ಯಾರು ಮೋಟಿವೇಟ್ ಆಗಿರುವಂಥದ್ದು? ಆ್ಯಕ್ಚುಲಿ ನಾವು ಸಂಸ್ಥೆ ಹೀಗೆ ನಾವು ಒಂದು ಸಂಸ್ಥೆ ಮಾಡಬೇಕು ಅಂತ ನಾವು ಏನು 7 ಜನ ಫಸ್ಟು ಸೇರ್ತೀವಿ. ಮೊದಲನೇ ಮೀಟಿಂಗಲ್ಲಿ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, AG ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಸೊ ಅವರೊಂದು ಮಾತು ನನಗೆ ಹೇಳ್ತಾರೆ, ಸರ್ ಇದನ್ನು ನಾವು ಒಂದು ಮಗು ಅಂತ ತಗೊಳ್ಳೋಣ, ಮಗುನ ಬೆಳೆಸೋಣ, ಅದು ಜೊತೆಗೆ ಇರುತ್ತೋ ಇಲ್ಲೋ, ಹುಟ್ಟಿದಂಥ ಮಗು ಜೊತೆಲಿ ಇರುತ್ತೆ ಅಂತ ನಿರೀಕ್ಷೆ ಮಾಡಿ ನಾವೇನು ಬೆಳೆಸೋದಿಲ್ಲ. ಹಾಗಾಗಿ ಇದನ್ನು ಅದೇ ರೀತಿ ಬೆಳೆಸೋಣ. ಇದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀಲಿ, ಒಳ್ಳೆ ಆಟ ಇದು. ಎಲ್ಲರಿಗೂ ನಾವು ಇದನ್ನು ಆದಷ್ಟು ಬೆಳೆಸೋ ರೀತಿಯಲ್ಲಿ ಇದನ್ನು ಸಾಗಿಸೋಣ ಅಂತ ಅವತ್ತು ಅವ್ರು ಕೊಟ್ಟಿರೋಂಥ ಸ್ಪಿರಿಟು ಇವತ್ತವರೆಗೂ ಸಂಸ್ಥೆಯಲ್ಲಿ ಅದೇ ಸ್ಪಿರಿಟಲ್ಲಿ ನಡೀತಿದೆ. ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ನಾವು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ನಡೆದಿದ್ದೀವಿ. ನಿಮ್ಮ ಒಂದು ಮಗು ನಿಮ್ಮ ಕೈ ಹಿಡಿಯುವುದರ ಜೊತೆಗೆ ಕರ್ನಾಟಕದ ಎಲ್ಲ ಕ್ರೀಡಾಪಟುಗಳ ಕೈ ಹಿಡಿಯುವಂತಾಗಲಿ ಸರ್. ಮುಂದುವರೆದಂತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬ್ರಾಂಚ್ಗಳನ್ನು ನೀವು ಓಪನ್ ಮಾಡಿದ್ರ ಈಗಾಗಲೇ, ಮತ್ತೆ ಮುಂದೆ ಯಾವೆಲ್ಲ ಬ್ರಾಂಚ್ಗಳನ್ನು ಓಪನ್ ಮಾಡುವಂಥ ಪ್ಲಾನ್ ನಿಮ್ಮಲ್ಲಿದೆ ಸರ್? ಮೇಡಮ್, ನಾವು ಬ್ರಾಂಚಸ್ ಅಂತ ಓಪನ್ ಮಾಡಲ್ಲ, ನಾವು ಏನು ಮಾಡ್ತೀವಿ, ಅಫಿಲಿಯೇಟ್ ಮಾಡ್ತೀವಿ. ಈಗ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು, ಇವರೆಲ್ಲ ನಮ್ಮ ಹತ್ರ ಅಫಿಲಿಯೇಟ್ ಆಗ್ತಾರೆ. ಹಾಗಾಗಿ ನಾವು 8 ಡಿಸ್ಟ್ರಿಕ್ಟ್ನ ಈಗಾಗಲೇ ಅಫಿಲಿಯೇಟ್ ಮಾಡಿದ್ದೀವಿ. ಸೊ ರಿಜಿಸ್ಟರ್ ಕೂಡ ಆಗಿದೆ. ಸೊ ಕಳೆದಂತೆ 13 ಸೆಂಟರ್ಸ್ ಬ್ಯಾಂಗ್ಳೂರಲ್ಲಿ ಏನು ಪ್ರೈವೇಟ್ ಅಕಾಡೆಮೀಸ್ ಓಪನ್ ಆಗುತ್ತೆ ಅವ್ರು ನಮ್ಮ ಹತ್ರ ಬಂದು ಅಫಿಲಿಯೇಟ್ ಆಗ್ತಾರೆ. ಸೊ ಅವರಿಗೆ ಆದಂಥ ನಾವು ಕೂಡ ಏನೇನು ಮಾಡಬೇಕು ಪಾಲಿಸೀಸ್, ಪಾಲಿಸೀಸ್ ಅವ್ರಿಗೆ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಅವರು ಕೂಡ ಬೌಂಡ್ ಬೈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ KSPA ಅಂಡರಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಟೂರ್ನಮೆಂಟ್ಸ್ ಮಾಡ್ತಾರೆ. ಆ ಟೂರ್ನಮೆಂಟ್ಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಅಫಿಷಿಯಲ್ ಕಂಪಲ್ಸ್ ಕಳಿಸ್ತೀವಿ, ನಮ್ಮ ಕೋಚಸ್ ಕ್ಲಿನಿಕ್ ಮಾಡ್ತಾರೆ. ಸೊ ಆ ರೀತಿ ಅವರ ಅಕಾಡೆಮಿಕ್ಸು ಕೂಡ ಡೆವಲಪ್ ಆಗುತ್ತೆ. ಅವರಲ್ಲೂ ಕೂಡ ಕ್ರೀಡಾಪಟುಗಳು ಬೆಳೆಸ್ತಾರೆ. ಆ ಕ್ರೀಡಾಪಟು ಬೆಳೆದ ಮೇಲೆ ಅವರು ತುಂಬಾ ಚೆನ್ನಾಗಿ ಆಡಿದ್ರೆ ಅದನ್ನ ಗುರುತಿಸಿ ನಾವು ನಮ್ಮ ರಾಜ್ಯ ಸಂಸ್ಥೆಗೆ ಕರ್ಕೊಂಡ್ಬಂದು ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ದಾರಿ ಮಾಡ್ಬೋದು. ಇನ್ನು ಸರ್, ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್ಗಳಲ್ಲಿ ಬಂದಾಗ ನಾವು ಸ್ಪೆಸಿಫಿಕ್ ಆಗಿ ಕಾಮನ್ವೆಲ್ತ್ ಗೇಮ್ಗಳನ್ನು ನೋಡ್ತೀವಿ ಮತ್ತು ಒಲಿಂಪಿಕ್ಸ್ ಗೇಮ್ಗಳನ್ನು ನೋಡ್ತೀವಿ. ಒಲಿಂಪಿಕ್ಸ್ ಮತ್ತು ಕಾಮನ್ವೆಲ್ತ್ ಗೇಮಲ್ಲಿ ಪಿಕಲ್ ಬಾಲ್ಗೆ ಸ್ಥಾನ ಸಿಕ್ಕಿದೆಯಾ ಸರ್? ಮೇಡಮ್, ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ಗೆ ಇನ್ನು ಸ್ವಲ್ಪ ದಿನದಲ್ಲೇ ನಾವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ವಿ. ಇಂಡಿಯನ್ ಒಲಿಂಪಿಕ್ಸ್ಗೂ ಕೂಡ ಸ್ಟ್ರಾಂಗ್ ಆಗಿ ನಾವು ಅರ್ಜಿಯನ್ನು ಹಾಕಿದ್ದೀವಿ. ಇದಕ್ಕೆ ಮಾನ್ಯತೆ ಕೊಡಿ, ಇದು ಒಂದು ಫನ್ ಫಿಟ್ನೆಸ್ ಕಾಂಪಿಟೇಷನ್ ಶುರುವಾಗಿದೆ. ಆದರೆ ಇವತ್ತು ಹೆಚ್ಚಿನ ಜನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಒಳ್ಳೆಯ ಸುಲಭವಾದ ದಾರಿ ಅಂತಲೇ ಹೇಳ್ಬೋದು. ಆಟದ ಮುಖಾಂತರ ಖುಷಿಯಾಗಿ ಯಾರಾದರೂ ಏನಾದರೂ ಒಂದು ಮಾಡ್ಬೋದಾಗಿದ್ದರೆ ಪಿಕಲ್ ಬಾಲ್ ಒಂದೇ ಸೆಲೆಕ್ಷನ್ ಅಂತ. ಹಾಗಾಗಿ ಇಂಥ ಆಟ ಮಾನ್ಯತೆ ಪಡಿಬೇಕು, ಹೆಚ್ಚು ಜನ ಆಡಂತಾಗಬೇಕು. ಮಾನ್ಯತೆ ಪಡೆದಿರೋ ಆಟ ಅಂತ ಒಂದಷ್ಟು ಜನ ಆಡ್ತಾರೆ, ಒಂದಷ್ಟು ಸ್ಕೂಲ್ಗಳು ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾವು ಆಲ್ರೆಡಿ ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದೀವಿ. ಸರ್, ಈಗ ನನಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ.
ಇಂಡೋರ್ ಮತ್ತು ಔಟ್ಡೋರ್ ಅಂತ ಅಂದ್ರಿ, ಏನು ಸರ್ ಇಂಡೋರ್ ಗೇಮ್ ಅಂತ ಅಂದರೆ ಯಾವ ರೀತಿ ಇರುತ್ತೆ ಇಲ್ಲಿ, ಔಟ್ಡೋರ್ ಗೇಮ್ ಅಂದರೆ ಯಾವ ರೀತಿ ಇರುತ್ತೆ ಪಿಕಲ್ ಗೇಮಲ್ಲಿ? ಗೇಮ್ ರೀತಿಯಲ್ಲಿ ಬದಲಾವಣೆ ಆಗಲ್ಲ. ಇಂಡೋರ್ ಅಂದರೆ ಒಳಾಂಗಣ ಕ್ರೀಡಾಂಗಣ, ಔಟ್ಡೋರ್ ಅಂದರೆ ಹೊರಾಂಗಣ ಕ್ರೀಡಾಂಗಣ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಬಟ್ ಈ ಆಟ ಎರಡೂ ಆಡ್ತಾರೆ, ಇಂಡೋರು ಆಡ್ತಾರೆ, ಔಟ್ಡೋರು ಆಡ್ತಾರೆ. ಔಟ್ಡೋರ್ ಆಡಿದಾಗ ತುಂಬ ಮಜಾ ಕೊಡುತ್ತೆ ಅಂತ ಜನ ಅಭಿಪ್ರಾಯ, ಇಂಡೋರಲ್ಲಿ ಅಷ್ಟು ಇದಾಗಲ್ಲ ಅಂತ. ಬಟ್ ನಮ್ಮ ಬ್ಯಾಂಗ್ಳೂರ್ ವೆದರ್ಗೆ ಇಂಡೋರೇ ಜಾಸ್ತಿ ಹೆಚ್ಚು ಪ್ರಾಮುಖ್ಯತೆ ಇರೋದು. ಯಾಕಂದರೆ ಮಳೆ ಸೀಸನು 6 ತಿಂಗಳಿದ್ರೆ ಇನ್ನು 6 ತಿಂಗಳು ಗಾಳಿ ಇರುತ್ತೆ. ಸೊ ಇದಕ್ಕೆಲ್ಲ ಔಟ್ಡೋರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮ್ಯಾಕ್ಸಿಮಮ್ ಜನ ಇಂಡೋರ್ ಇಷ್ಟಪಡ್ತಾರೆ. ಇಂಡೋರ್ ಬೆಸ್ಟು ಔಟ್ಡೋರೇ, ಆದರೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಬಂದ್ಬಿಟ್ಟು ಔಟ್ಡೋರ್ ಬೆಸ್ಟ್. ಔಟ್ಡೋರ್ ಚೆನ್ನಾಗಿರುತ್ತೆ ಆಡೋಕ್ಕೆ. ಓಕೆ, ಬಟ್ ಪ್ಲೇಯರ್ಸ್ ಕಂಫರ್ಟಬಲಿಟಿಲಿ ಬಂದರೆ ಇಂಡೋರ್ ಬೆಸ್ಟ್. ಓಕೆ ಸರ್, ಎಲ್ಲ ಸಪೋರ್ಟ್ ಮಾಡೋದು. ಸರ್ ಇದೇ ರೀತಿ ವೀಕ್ಷಕರಲ್ಲೂ ಕೂಡ ಒಂದು ರೀತಿ ಆಸೆ ಉಂಟಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅವರಿಗೆ ನಿಮ್ಮ ಒಂದು ಸಂಸ್ಥೆಗೆ ಜಾಯಿನ್ ಆಗೋದಕ್ಕೆ ಕೊನೆಯದಾಗಿ ಒಂದು ಬಾರಿ ವೆಬ್ಸೈಟನ್ನು ತಿಳಿಸ್ಕೊಟ್ಬಿಡಿ ಸರ್. ನಮ್ಮ ವೆಬ್ಸೈಟ್ karnatakaPickleball.com. ಈ ವೆಬ್ಸೈಟು ಇಲ್ಲಿ ನಿಮಗೆ ಇಮೇಲ್ ID, ಫೋನ್ ನಂಬರ್, ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಎಲ್ಲ ಸಿಗುತ್ತೆ. ಸುಲಭವಾಗಿ ನಮ್ಮನ್ನು ರೀಚ್ ಆಗ್ಬೋದು. ಒಂದು ಇಮೇಲ್ ಬರೆದ್ರೆ ನಾವು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀವಿ. ಸೊ ನೀವು ನಮ್ಮ ವೆಬ್ಸೈಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.karnatakaPickleball.com. ಇದಕ್ಕೆ ಭೇಟಿ ಮಾಡಿ, ಎಲ್ಲರೂ ಪಿಕಲ್ ಬಾಲ್ ಆಡೋಣ, ಎಲ್ಲರೂ ಆರೋಗ್ಯ ಕಾಪಾಡೋಣ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಇದುವರೆಗೂ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕರುನಾಡು ಟಿವಿಯ ಜೊತೆ ಕಳೆದ್ರಿ. ಹಾಗೆ ವೀಕ್ಷಕರಿಗೆ ಪಿಕಲ್ ಬಾಲ್ ಬಗ್ಗೆ ಮನ ಮುಟ್ಟುವ ಹಾಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೂ ಕೂಡ ನಮ್ಮ ಕರುನಾಡು ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಕ್ರೀಡಾಲೋಕ. ಇಂತಹ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ.